ಇದೆಲ್ಲವನ್ನು ಒಟ್ಟುಗೂಡಿಸಿ ಹಿಡಿದದ್ದನ್ನೇ ಹಿಡಿಯದೆ ಆ ಹಿಡಿದದ್ದನ್ನು ಬಿಟ್ರೆ ಲೋಕಕ್ಕೆ ಒಳ್ಳೆಯದು. ಆಲೋಚನೆ ಮಾಡಿ. ನೀ ಹೇಳುವಾಗ ಹೌದು ಅಂತ ಅದೇ ನಾನು ಹೇಳಿದ್ದು ಹಾಗೆ. ಹೇಳಿದ್ದು ಹೌದು ಅಂತ ನಾ ಮಾಡುವುದ ಸ್ವಾಮಿ. ಏನು ಸ್ವಾಮಿ ನಿಮ್ಮಯ ನಾಮ ಮಹಿಮೆಯೋ ಆಂಜನೇಯ, ನೀ ಹೇಳಿದ್ದು ನನ್ನ ಭಾವ ಹೌದು ಅಂತ ಹೇಳ್ತದೆ, ಆದ್ರೆ ವಿವೇಕ ಅದನ್ನು ಒಪ್ಪುದಿಲ್ಲ. ಅನುಷ್ಠಾನಕ್ಕೆ ಕಷ್ಟ ಅಂತ ಹೇಳು. ದಾಸೋಹಂ ಗೋಸಲೇಂದ್ರಸ್ಯ, ನನ್ನನ್ನು ಪೂರ್ಣ ನಿನಗೆ ಸಮರ್ಪಿಸಿಕೊಂಡ ದಾಸಭಾವ. ಹಾಗೆ ಅಂತ ನನಗೆ ಅಸ್ತಿತ್ವವೇ ಇಲ್ಲ ಅಂತಲ್ಲ, ಅಲ್ಲ, ನಾವು ಎಲ್ಲವನ್ನೂ ತಿಳ್ಕೊಂಡು ದೇವರು ನಮ್ಮ ಹತ್ರ ಮಾಡಿರ್ತಾನೆ, ದೇವರು ನಮ್ಮ ಹತ್ರ ಮಾಡಿರ್ತಾನೆ, ಅಥವಾ ನಾವು ಮಾಡುವುದೆಲ್ಲವೂ ದೇವರಿಗೆ ಪ್ರೀತ್ಯರ್ಥ, ಇದು ದಾಸ್ಯ. ಹಾಗಂತ ನಮಗೆ ಕರ್ತೃತ್ವ ಉಂಟು. ದೇವರು ಮಾಡಿದ್ದಾನೆ ಅಂದ್ರೆ ದೇವರು ನೀರು ಕುದಿಸ್ತಾನೆ, ದೇವರು ಅಕ್ಕಿ ತೊಳೆದಾಗ್ತಾನೆ, ದೇವರು ಅನ್ನ ಮಾಡ್ತಾನೆ ಅಂತ ಮಲಗಿದ್ರಲ್ಲ, ಹಾರುವ ಹಕ್ಕಿಯ ಹಿಕ್ಕೆ ಬೀಳುಗಟ್ಟೆ. ಅಂದ್ರೆ ಕರ್ತೃತ್ವ ನಾವು ಮಾಡಿದ್ರು ಅದು ನಮ್ಮದಲ್ಲ. ಯಾವುದೇ ಭಾವ ಇದ್ರೂ ಪುರುಷ ಪ್ರಯತ್ನಕ್ಕೆ ಅಸ್ತಿತ್ವ ಉಂಟೆ. ಆಗ ಆ ಪುರುಷ ಪ್ರಯತ್ನವನ್ನು ಭಗವತ್ ಪ್ರಯತ್ನ ಆಗೋದು ಅಂತ ನಾವು ಹೇಳುದು. ಎಲ್ಲ ದಾಸರುಗಳು, ದಾಸ ಪಂಥ ಒಂದು ಮಾತು ಹೇಳಿದ್ದು ಸ್ವಾಮಿ, ಹೌದಲ್ಲೋ ಗೊತ್ತಿಲ್ಲ, ನೀ ಹೇಳಬೇಕು. ಏನು? ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಇದನ್ನು ನಾವು ದಾಸರುಗಳು ಗಟ್ಟಿ ಹಿಡ್ಕೊಂಡೇವೆ. ನನ್ನ ತಾಯಿ ನನಗೆ ಈ ಋಷಿಮುನಿಗಳು ತಪ್ಪು ಮಂತ್ರ ಹೇಳುವಾಗ, ಶಾಪ ಕೊಟ್ಟು ನಾ ಕಣ್ಣೀರಿಳಿಸುವಾಗ ನನಗೆ ಅನುಷ್ಠಾನಕ್ಕೆ ತಾಯಿ ಹೇಳಿದ 2 ಅಕ್ಷರ ರಾಮ. ರಾಮ ಹೇಗೆ, ರೂಪ ಏನು, ಇದು ಎಂಥದ್ದು ನನಗೆ ಗೊತ್ತಿಲ್ಲ. ಮಗ ರಾಮನಾಮ ಅನುಷ್ಠಾನ ಮಾಡು. ಅನುಷ್ಠಾನ ಮಾಡಿದ್ರೆ ಅವನೇ ಆಕಾರ ತಳೆದು ನಿನ್ನ ಮುಂದೆ ಬರ್ತಾನೆ. ನಿನ್ನ ಕಿವಿಯಲ್ಲಿರುವ ಒಂಟಿಯನ್ನು ಯಾರು ನೋಡ್ತಾನೋ, ಅಥವಾ ಯಾರಿಗೆ ಕಾಣ್ತಾನೋ, ಅಥವಾ ಹೆಗಲಿನಲ್ಲಿರುವ ಚಿನ್ನದ ಯಜ್ಞೋಪವೀತ ಯಾರಿಗೆ ಕಾಣ್ತದೋ ಅವನೇ ಒಂಟಿ. ಕಿವಿಯಲ್ಲಿರುವಲ್ಲ, ಕಿವಿಯಲ್ಲಿರುವ ಒಂಟಿ. ಕಿವಿ 2 ಉಂಟಲ್ಲ. ಹೌದು, ಅದಕ್ಕೆ ಆಭರಣಕ್ಕೆ ಹೆಸರು ಒಂಟಿ. ಕೆಲವರು ಹನುಮಂತನಿಗೆ ಒಂದೇ ಕಿವಿಯಲ್ಲಿ ಒಂಟಿ ಅಂತ ಹೇಳಿದ್ರು. ಆಭರಣದ ಹೆಸರು ಒಂಟಿ ಅಂತ, ಅದು 2 ಕಿವಿಯಲ್ಲಿ ಉಂಟು.
ಇಷ್ಟರವರೆಗೆ ಉಂಟಿ ಕಿವಿಯ ಉಂಟಿ ದಾರಿ ಬರಲಿಲ್ಲ. ನಿನಗೆ ಖಂಡಿತ ಹ. ದಪ್ಪನೆ ನಿನ್ನ ಕಾಲಬುಡಕ್ಕೆ ಕೆಡದು ಬಿದ್ದೆ. ಹಾಗಾದ್ರೆ ನಾನು ನಿತ್ಯಾನುಷ್ಠಾನ ಮಾಡಿದ ಆ ರಾಮ ಇವನೇ. ಅಯ್ಯೋ ದೇವರೇ, ದೇವರೇ ಬಂದು ನಿಲ್ಲುವಾಗ ಅಯ್ಯೋ ದೇವರೇ ಅಂತ ಯಾಕೆ ಬಂತು? ಅಕ್ಷರಗಳ ಪುಂಜ ಅದನ್ನು ನಾನು ಅನುಷ್ಠಾನ ಮಾಡಿದ್ದೆ. ಆ ಹನುಮಂತನಿಗೆ ಉಪದೇಶ ಮಾಡಿದ ತಾಯಿ ಅದಕ್ಕಿಂತ ದೊಡ್ಡ ಗುರು ನನಗೆ ಬೇರೆ. ಪಥ ನಿರ್ದೇಶನ ಮಾಡಿದವಳು, ಉಪದೇಶ ಮಾಡಿದವಳು. ಹಾಗಾದ್ರೆ ಈ ದೇವರನ್ನು ನನಗೆ ಯಾರು ತೋರಿಸಿದವಳು? ತಾಯಿ. ಹೇಗೆ ತಮಗೆ ವಿಶ್ವಾಮಿತ್ರರು ಎಲ್ಲವನ್ನೂ ತಮ್ಮಲ್ಲಿ ನಿಕ್ಷೇಪಗೊಳಿಸಿ ವಸಿಷ್ಠರು ಹೇಳಿದ್ರಂತೆ, ನಮಗೆ ಆಮೇಲೆ ಬಂದ ಸುದ್ದಿ, ನೀವು ಒಂದು ಕೇಳುವಾಗ ದಶರಥ ಭೂಪತಿಗಳ ಹತ್ರ ಸುಮ್ಮನೆ ಕಣ್ಣೀರಿಳಿಸಬೇಡ, ಕಳುಹಿಸಿಕೊಡು. ವಸಿಷ್ಠರು ಅಂಗೀಕರಿಸಿದ ವಿಶ್ವಾಮಿತ್ರರು. ಹೇಗೆಯೋ ಆ ಮಾತು ನನಗೆ ತಂದೆ, ತಾಯಿ, ಆಚಾರ್ಯ, ಪರಮಾಚಾರ್ಯ ಎಲ್ಲವೂ ಆದ ತಾಯಿ ಕಣ್ಣೀರಿಳಿಸುವಾಗ ಆ ತಾಯಿ ನನ್ನಲ್ಲಿ ಭರವಸೆ ಇಟ್ಟು, ವಿಶ್ವಾಸ ಇಟ್ಟು, ವಿಶ್ವಾಮಿತ್ರರು ನಿಮ್ಮ ಹತ್ರ ಕೇಳಿ ಅಲ್ಲ, ಅವ್ರು ಕೇಳಬೇಕಾಗಿಲ್ಲ, ಅದನ್ನು ಕೇಳಲಿಕ್ಕೆ ನಾನು ಅಲ್ಲ, ಶಿಷ್ಯನಾದ ರಾಮನಿಂದ ನನ್ನ ತಾಯಿ ರಾಮಭಕ್ತನಾದ ನನ್ನ ಮಗನಿಂದ, ಆ ತಾಯಿಗೆ ಹೆಮ್ಮೆ ಇರಬೇಕು, ರಾಮಭಕ್ತನಾದ ನನ್ನ ಮಗನಿಂದ ಅಂತ ಹೇಳುವಾಗ ತಾಯಿಯ ಈ ವಿಶ್ವಾಸ, ಇಲ್ಲಿ ಶ್ವಾಸ ಇಟ್ಟವಳೇ ತಾಯಿ, ಇಲ್ಲಿ ಉಚ್ಛ್ವಾಸ ನಿಶ್ವಾಸ ತಾಯಿಯ ಗರ್ಭದಿಂದ ತೊಡಗಿತು. ನಾನು ಆ ಶ್ವಾಸವನ್ನು ಬಿಡುವುದ? ನನಗೆ ಉಚ್ಛ್ವಾಸ ನಿಶ್ವಾಸ ಹೇಗೆ ವಿಶ್ವಾಮಿತ್ರರು ನಿನಗೆ, ನನಗೆ ಉಚ್ಛ್ವಾಸ ನಿಶ್ವಾಸ ಹಾಗೇ ನನಗೆ ತಾಯಿ ಅಜ್ಞಾನ. ಕಣ್ಣೀರಿಳಿಸಿದ್ದು ಮಗ ಎಂತ ಮಾಡಿದ? ಯಾ ಸುಮ್ಮನೆ ಕೂತ್ಕಮ್ಮ, ರಾಮದೇವ್ ಇರುವಾಗ ನಮಗೆ ಯಾಕೆ ನಾವು ತಲೆ ಬಿಸಿ ಮಾಡುದು? ಹಾಗಾದ್ರೆ ಏನು? ಈಗ ರಾಮನೆಂಬ ವ್ಯಕ್ತಿ ನನ್ನ ಮುಂದೆ ಕಾಣುವುದು, ನಾನು ಅನುಷ್ಠಾನ ಮಾಡಲಿಕ್ಕೆ ತೊಡಗಿದ್ದು ಈ ವ್ಯಕ್ತಿ ಪ್ರಪಂಚಕ್ಕಿಳಿದು ಬರುವ ಮೊದಲೇ. ಬಹುಶಃ ನಾವೆಲ್ಲ ನಿತ್ಯ ಅನುಷ್ಠಾನ ಮಾಡಿದ ಕಾರಣ ನೀನು ಹೀಗೆ ಬಂದದ್ದು ನಮ್ಮ ತಿಳುವಳಿಕೆ. ಸರಿ, ಅಹಲ್ಯ ಇರಬಹುದು, ಕಬಂದ ಇರಬಹುದು, ಶಬರಿತಾಯಿ ಇರಬಹುದು, ಇತ್ಯಾದಿ ಇತ್ಯಾದಿ ಹಿಡಿದು ಬಂದಿದ್ದು. ಹಾಗಾದ್ರೆ ಹೇಗೆ ವಿಶ್ವಾಮಿತ್ರರ ಮಾತು ನನಗೆ ಅಮ್ಮನ ಮಾತು. ಮತ್ತೆ ನೋಡುವಾಗ ಈಗ ನಾನಲ್ಲ ಶಕುಂತಲನ್ನು ರಕ್ಷಿಸುವುದು. ಅವನಿಗೆ ಹೇಳಿದ್ದೇನೆ, ನೀನನ್ನನ್ನು ನಂಬಬೇಡ, ನೀನು ನನ್ನನ್ನು ನಂಬಬೇಡ, ನೀನು ಸೋಲ್ತಿ ಹೇಳಿದ್ದೇನೆ ಸಾಹಿತ್ಯಿಕ, ನನ್ನನ್ನು ನಂಬಬೇಡ, ನಾನು ನಂಬುವನನ್ನು ನೀನು ನಂಬು. ಅವನಿಗೆ ಹೇಳಿದೆ, ರಕ್ಷಣೆ ನಿಂದು, ರಕ್ಷಣೆ ನಿಂದು. ರಕ್ಷಣೆ ಅಂದ್ರೆ ಬೇಲಿ ನನ್ನದು. ಆ ಬೇಲಿಯಲ್ಲಿ ಒಂದು ಶಕ್ತಿ ಉಂಟು, ಮುಟ್ಲಿ ಗೊತ್ತಿಲ್ಲ, ಮುಟ್ಟಿದ್ರೆ ಅದು ಹೊಡಿತದೆ. ಬೇಲಿಯಲ್ಲಿ ಒಂದು ಕಾಲಿಯ ಶಕ್ತಿ ಉಂಟು. ನಾನು ಹೇಳಿದ್ದೇನೆ, ನಾನು ಬೇಲಿ ಹಾಕಲಿಕ್ಕೆ ಜನ, ಆದರೆ ಆ ಬೇಲಿಯಲ್ಲಿ ಒಂದು ಶಕ್ತಿ ಬರ್ತದೆ. ಅದು ಹೇಗೆಂದ್ರೆ ಕಲ್ಲಿನ ಮೂರ್ತಿಗೆ ಸಾನ್ನಿಧ್ಯ ಬರ್ತದೆ, ಕಣ್ಣಿಗೆ ಕಾಣುವುದಿಲ್ಲ, ಆ ಕಲ್ಲಿನ ಮೂರ್ತಿಯಲ್ಲಿ ಒಂದು ಸಾನ್ನಿಧ್ಯ ಇರ್ತದೆ, ಒಂದು ಕಾಂತತ್ವ. ಹಾಗೆ ಅವನಿಗೆ ಹೇಳಿದೆ, ನೋಡು ಶಕುಂತ, ಇನ್ನು ಹನುಮಂತ ರಕ್ಷಿಸ್ತಾನೆ ಅಂತ ನೀನು ಉಲ್ಟಿ ಹೇಳಿಕೊಂಡು ಕಥೆ ಹೇಳಿಕೊಂಡು ತಿರುಗಾಡಬೇಡ, ಹೋಗಲಿ ಅಲ್ಲಿ ಆ ಸರೋವರದ ಹತ್ರ ಕೂತ್ಕೋ, ಅಶ್ವತ್ಥ ಮರದ ಅಡಿಯಲ್ಲಿ ಹೋಗಿ ರಾಮನಾಮವನ್ನು ಹೇಳುತ್ತ ಅವನಿಗೆ ಉಪದೇಶ ಮಾಡಿದೆ. ಹೌದಾ? ಕೂತಿದ್ದಾನೆ ದೇವರು, ಯಾರು ಅಲ್ಲ. ನೀನು ತೋರಿಸಿದ ಅಭಿನಯವೇ ಬಹಳ ಗಟ್ಟಿ. ಹಾಗಾಗಿ ಅವನಿಗೆ ಗರ್ಭದಲ್ಲಿ ಚಳಿ ಕೂತಿದೆ. ವಿಶ್ವಾಮಿತ್ರರು ಪ್ರತಿಜ್ಞೆ ರಾಮದೇವರ ಹತ್ರ ಕೊಲ್ಲಿಸ್ತೇನೆ ಅಂತ. ಈ ಸಲ ಹೋಯ್ತು ಅಂತ ತಿಳ್ಕೊಂಡಿದ್ದೇನೆ. ನಾನು ಹೇಳಿದೆ, ಇಲ್ಲ ಕೊಲ್ತೇನೆ ಹೇಳಿದ್ದು ರಾಮ ಅಲ್ವೋ, ನೀನು ರಾಮನ ಹೆಸರು ಹೇಳು, ಅನುಷ್ಠಾನ ಮಾಡು, ರಾಮನಾಮವನ್ನು ಹೇಳು, ಸ್ಮರಿಸಯ್ಯ ರಾಮ ಮಂತ್ರವೋ. ಆ ರಾಮ ಹೇಗೆ ಕೊಲ್ತಾನೆ ಅಂತ ನಾನು ನೋಡ್ತೇನೆ, ಹೇಗೆ ಕೊಲ್ತಾನೆ ಅಂತ ನಾನು ನೋಡ್ತೇನೆ. ಅಂದ್ರೆ ಕೊಲ್ಲಿಕ್ಕೆ ಬಿಡುವುದಿಲ್ಲ ಅಂತ. ಬಿಡುವುದಿಲ್ಲ ಅಲ್ಲ, ರಾಮನ ಹೆಸರನ್ನೇ ಹೇಳುವವನನ್ನು ರಾಮ ಕೊಲ್ತಾನ? ಕೊಲ್ಲುವುದಿಲ್ಲ, ಕೊಲ್ಲುವುದೇ ಇಲ್ಲ. ದೇವರಿಗೆ ಹಾಗೆ ಕ್ರಮ ಇಲ್ಲ, ದೇವರು ಹಾಗೆ ಕೊಲ್ಲುವ ಕ್ರಮ ಇಲ್ಲ. ಅವನಿಗೆ ಹೆಸರಿಡೋದನ್ನು ಬಿಡುವ ಹಾಗೆ ಮಾಡ್ಬೇಕಂತ ಯಾರ ಹತ್ರ ಜನ ಕಳಿಸಿ. ಹೌದು, ಅದು ನಮ್ಮ ರಾಮದೇವರು ಒಬ್ಬ ದೇವರ ಹೆಸರನ್ನು ಹೇಳುವಾಗ ಯಾರನ್ನಾದ್ರೂ ಜನ ಕಳಿಸಿ ನೀನು ರಾಮಾನುಷ್ಠಾನ ಮಾಡಬೇಡ ಅಂತ ಹೇಳಿ ಕಳಿಸುವ ದೇವರು ನಾನು ಕೊಲ್ಲುವುದೂ ಇಲ್ಲ. ಹೇಳಿದ್ದು ಸರಿಯೇ. ಹಾಗಾದ ಕಾರಣ ಆ
ಹೆಸರಿಗಿರುವ ಶಕ್ತಿ ಅಪೂರ್ವವಾದದ್ದು. ನನಗೆ ಆ ಶಕ್ತಿಯಲ್ಲಿ ನಂಬಿಕೆ ಹೆಚ್ಚು. ರಾಮ ಅಂತ ಹೆಸರಿಟ್ಟುಕೊಂಡು ಓಡಾಡುವವರು ಪ್ರಪಂಚದಲ್ಲಿ ಹೇಳಿದ್ದು ನಾನು. ಸನ್ನಿಧಾನ ಆಗಲ್ಲ, ಸನ್ನಿಧಾನ ವಸಿಷ್ಠರು ಹೇಳಿದ್ದು. ನನಗೆ ಕಾಣ್ತದೆ ಅದಕ್ಕೆ ಅದೇ ಸತ್ಯವೋ, ಅದೇ ಸತ್ಯವೋ ಅಂತ ಕಾಣುದು. ಆತ್ಯಂತಿಕವಾದ ಸತ್ಯ ಅದುವೇ. ರಾಮನ ಹೆಸರು ಮೊದಲು ಇತ್ತು, ರಾಮನ ಹೆಸರು ಮತ್ತೆ ಉಂಟು. ರಾಮ ಮೊದಲು ಇರಲಿಲ್ಲ, ಮತ್ತೆ ಇನ್ನೆಷ್ಟು ಸಮಯ ಅಂತ ಹೇಳಲಿಕ್ಕೆ ನಾನಲ್ಲ. ಅದು ಶಾಶ್ವತ ರಾಮ ನಾಮ. ಆದ ಕಾರಣ ನನ್ನ ನಂಬಿಕೆ ಹೇಳುತ್ತದೆ, ನನ್ನ ವಿವೇಕ ಈ ರಾಮ ಹೇಳಿದ್ರೆ ಇಲ್ಲ, ನಿನಗೆ ರಾಮವೇ ಪರದೈವ, ರಾಮನೇ ದೇವರು, ರಾಮನೂ ಅಲ್ಲ ರಾಮವು ತಪ್ಪಂದ್ರೆ ಕ್ಷಮಿಸಬೇಕು. ಇಲ್ಲಪ್ಪ, ಅದು ಒಂದು ತಪ್ಪಲಿಕ್ಕೆ ಇಲ್ಲ. ಈಗ ಶಕುಂತಲ ನಾನು ಕರೆದ್ರು ಮಾತಾಡುದಿಲ್ಲ, ಅವನಿಗೆ ರಾಮ ಬಂದಂತೆ ಗೊತ್ತಾಗ್ಲಿಲ್ಲ. ಸರಿ, ಬಂದದ್ದು ರಾಮ ದರ್ಶನದ ಯೋಗವೇ ಇವತ್ತಿಲ್ಲ ಅವನಿಗೆ. ನಾಳೆ ಇವತ್ತಿಲ್ಲ ಅವನಿಗೆ. ರಾಮ ಇದ್ದರೆ ನಾಳೆ ರಾಮ ಇದ್ದಾನೆ. ರಾಮ ಹೇಗೆ? ರಾಮ ಇದ್ದಾನೆ, ಅವಿಚ್ಛಿನ್ನ, ಅನಂತ, ಶಾಂತವಲ್ಲವೇ ಇಲ್ಲ. ರಾಮನಿದ್ದಾನೆ, ಹನುಮಂತನೂ ಇದ್ದಾನೆ ರಾಮನೊಟ್ಟಿಗೆ. ಆದರೆ ಶಕುಂತಲ ಪ್ರಕರಣದಲ್ಲಿ ತಂದೊಪ್ಪಿಸಲಿಕ್ಕೆ ಒಟ್ಟರೆ ತಾಯಿಯ ವಿಶ್ವಾಸ, ಶಕುಂತನಿಗೆ ರಾಮ ಭಕ್ತರ ಮನೆಯಲ್ಲಿರುವ ವಿಶ್ವಾಸ, ರಾಮ ಭಕ್ತರ ಮನೆಯಲ್ಲಿ ಹೋದರೆ ರಕ್ಷಣೆ ಸಿಗ್ತದೆ ಅಂತ ಹೇಳುವ ಶಕುಂತನ ವಿಶ್ವಾಸಕ್ಕೆ ನಾನು ಅವಿಶ್ವಾಸ ಮಾಡುವುದಲ್ವೋ? ಹೌದೌದು. ಆವಾಗ ನಮ್ಮ ನಂಬಿಕೆಯೇ ಅಡಿಮೇಲೆ ಆಗ್ತದೆ, ಆಸ್ತಿಕತೆಯೇ ಅಡಿಮೇಲೆ ಆಗ್ತದೆ, ಕಳಚಿ ಹೋಗ್ತದೆ. ನಮ್ಮ ದೇಶ, ನಮ್ಮ ನೆಲ, ನಮ್ಮ ಜಲ ನಂಬಿಕೆಯ ಆಧಾರದಲ್ಲಿ ನಿಂತಿದೆ. ಹಾಗಾಗಿ ಸ್ವಾಮಿ ಇವತ್ತಾಗಿ ಮಾಡಬಾರ್ದು. ಅತಿ ಸಣ್ಣದು, ಅತಿಯಾದ ಭಾವುಕತೆ ಸಣ್ಣದು. ಈ ಭಾವನಾ ಪ್ರಪಂಚದ ದೃಷ್ಟಿಯಲ್ಲಿ ನೋಡಿದ್ರೆ ಅವ ಈಗ ರಾಮನಾಮವನ್ನು ವ್ಯಾಹರಿಸ್ತಾ ಇದ್ದ. ನಾನು ಕೊಲ್ಲುವವಲ್ಲ, ನೀನು ಒಂದು ಹೇಳಿದ್ದು ಸರಿ. ಕರ್ತೃತ್ವ ಯಾರಿಗೆ ಈ ಪ್ರಕರಣದಲ್ಲಿ? ವಿಶ್ವಾಮಿತ್ರರಿಗೆ. ವಿಶ್ವಾಮಿತ್ರ ಕೊಲ್ಲಿಸುವುದು ಋಷಿ ಪ್ರಜ್ಞೆಗೆ ವಿರೋಧವಾಗಿ ನಾವು ವ್ಯವಹಾರ ಮಾಡುವವರಲ್ಲ. ನಾನೊಂದು ಸಾಧನ ಮಾತ್ರ. ಈ ಸಾಧನ ವ್ಯರ್ಥ ಆದ್ರೆ ಆ ಸಾಧನಕ್ಕೆ ಮತ್ತೆ ಅಸ್ತಿತ್ವ ಉಂಟ? ಇಲ್ಲ. ಇಲ್ಲ. ನಾಳೆ ನಿನಗೆ ಸಮರ್ಪಿಸುವುದಕ್ಕೆ ರಾಮ ಇರುವುದಿಲ್ಲ, ಅದನ್ನು ನೆನಪಿಟ್ಟುಕೊಡು. ಭಾವನಾ ಪ್ರಪಂಚ ಒಂದು ಮಿತಿಯಲ್ಲಿ ಹೌದೇ ಹೌದು, ಎಲ್ಲ ಕಡೆ ಅದು ಮಿತಿ ಮೀರಿ ಹೋದ್ರೆ ಅದಷ್ಟು ಸಮಂಜಸ ಎನ್ನಿಸುವುದಿಲ್ಲ. ಅದಕ್ಕೊಂದು ಮಿತಿ ಉಂಟು. ನೀನು ಹೇಳ್ತೀ ತಾಯಿ ಎಲ್ಲ ಹೌದೇ ಹೌದು. ಪ್ರಪಂಚದ ಆರಂಭವೇ ಮಾತೃಶಕ್ತಿಯಿಂದ. ಹೌದಪ್ಪ, ಅದಕ್ಕೆ ಆಕ್ಷೇಪ ಏನಿಲ್ಲ. ನಾಮಿ ಮತ್ತೆ ನಾಮ, ಇದರಲ್ಲಿ ನಾಮ ಶ್ರೇಷ್ಠ. ನಾಮ ಶ್ರೇಷ್ಠ ಎನ್ನುವುದನ್ನು ನಾನು ಒಪ್ತೇನೆ. ಆದ್ರೆ ಆ ನಾಮಾನ್ವಿತನೇ ಸಮ್ಮುಖಕ್ಕೆ ಬಂದಾಗ ಆ ನಾಮಾನ್ವಿತ ವ್ಯಕ್ತಿಗೆ ಅಥವಾ ಶಕ್ತಿಗೆ ಕೊಡುವ ಗೌರವ ಕೊಡದೇ ಇದ್ರೆ ನಾಮ ವ್ಯಾಹರಣ ಯೋಗ್ಯತೆಯೇ ಬರುವುದಿಲ್ಲ. ಹೌದಾ? ಹೌದು. ಒಂದು ದೈವತದ ಹೆಸರು ನಾಮ, ಆ ದೈವತವೇ ಸಮ್ಮುಖದಲ್ಲಿದ್ದಾಗ ನಿನ್ನದೇನು, ನಿನ್ನ ಹೆಸರೇ ಸಾಕು ಅಂತ ಅವನ ಸಮ್ಮುಖದಲ್ಲೇ ಹೇಳಿದ್ರೆ, ಮನುಷ್ಯರಿಗೆ ಹುಟ್ಟಿದ ಮೇಲೆ ಹೆಸರು, ದೇವರಿಗೆ ಮೊದಲ ಹೆಸರು, ಆಮೇಲೆ ಬರುವುದು, ಅದು ದೇವಾಪಚಾರ. ಹೌದು. ಆದ್ದರಿಂದ ಆತ್ಯಂತಿಕವಾಗಿ ನೀನು ಹೇಳಿದ ವಿಷಯ ಸರಿ. ನಾವೀಗ ಆತ್ಯಂತಿಕ ವ್ಯವಹಾರ ಪ್ರಪಂಚದಲ್ಲಿ
ನಿನಗೀಗ ತಾಯಿ ಮಾತು ಹಾ. ಎಲ್ಲವೂ ರಾಮನಿಗಿಂತ ಹೆಚ್ಚ. ಹೀಗೆ ಮಾಡುದು. ಹೇಗೆ? ಪ್ರವಾಹ ತುಂಬಿ ಹೋಗುವಾಗ ಎರಡೂ ದಂಡೆ ಸಮ ಸಮ ಇದ್ದಾಗ, ಹೌದು, ನದಿ ಹರಿವಾಗ ಒಂದು ದಂಡೆಯಲ್ಲಿ ನದಿ ಹೀಗೆ, ಮತ್ತೊಂದು ದಂಡೆಯಲ್ಲಿ ನೀರು ಹೀಗೆ ಅಂತ ಇಲ್ಲಲ್ಲ, ಇಲ್ಲ, ಸಮ 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 ಸಮ. ಹಾಗಾದ ಕಾರಣ ಜೀವನ ಪ್ರವಾಹದಲ್ಲಿ ವ್ಯಕ್ತಿಗೆ ದೇವರು ಮತ್ತು ತಾಯಿ, ದೇವರು ತಾಯಿಯೇ ದೇವರು, ತಾಯಿಯೇ ದೇವರು ಮಾತ್ರ ಅಲ್ಲ, ಹೌದು, ದೇವರೇ ತಾಯಿ, ದೇವರೇ ತಾಯಿಯೂ ಹೌದು, ತಾಯಿ ದೇವರು ಹೌದೇ ಹೌದು. ಅಲ್ಲ, ಸಿದ್ಧ ಇರುವುದು ಹೇಗೆ ಅಂದ್ರೆ ತ್ವಮೇವ ಮಾತಾ ಪಿತಾ ತ್ವಮೇವ ಅಂತ ತಾಯಿಯ ಮುಂದೆ ಹೇಳುದಲ್ಲ, ದೇವರ ಮುಂದೆ. ಹೌದು, ಆವಾಗ ತಾಯಿಯ ಸ್ಥಾನ ದೇವರಿಗೆ ಬಂತು. ಅಲ್ವಾ? ತ್ವಮೇವ ಹೇಳುದು ದೇವರ ಹತ್ರ ಅಲ್ಲದ ಕಾರಣ ತ್ವಮೇವ ಅಂತ. ತಾಯಿ ಹೌದಾದ ಕಾರಣ ಪುನಃ ತ್ವಮೇವ ಅಂತ ಹೇಳಲಿಕ್ಕೆ ಅಮ್ಮ ನೀನೇ ಗತಿ. ದೇವರೇ ನೀನು ತಾಯಿಯಾಗಿ ರಕ್ಷಿಸಬೇಕು, ತಾಯಿ ಹತ್ರ ತಾಯಿಯಾಗಿದ್ದಕ್ಕಿಲ್ಲ, ನೀನೇ ಗತಿ, ಹೋಗಿ ಇರುವುದೇ ಅಲ್ಲ. ಹಾಗಲ್ಲ, ಆ ನೆಲೆಯಲ್ಲಿ ಹೇಳಿದ್ದಾರೆ. ಈಗ ಇರುವುದು ಹೇಗೆ ಅಂತ ದೇವರಲ್ಲಿ ಹೇಳುದು ನೀನೇ ತಾಯಿ, ತಾಯಿಯಲ್ಲಿ ಹೋಗಿ ಹೇಳುದು ಹೇಗೆ ನೀನೇ ದೇವರು ಅಲ್ವಾ? ಅದಕ್ಕಿಂತಲೂ ಹೆಚ್ಚು ಅದು ಉಪದೇಶ ಪರಂಪರೆ. ನೀನು ಯಾವ ರೀತಿ ಇರಬೇಕು, ಮಾತೃದೇವೋ ಭವ. ಹೌದು, ತಾಯಿಯನ್ನು ದೇವರ ಹಾಗೆ ಕಾಣಬೇಕು. ದೇವರ ಹಾಗೆ ಅಂತ ಹೇಳುದು, ತಾಯಿಯೇ ದೇವರು ಹೇಳುದು. ಅದು ಎರಡಾದ್ರೂ, ರೂಪಕ್ಕಾದ್ರೂ ಉಪಮ ಆದ್ರೂ ಆಕ್ಷೇಪ ಇಲ್ಲ. ಅಂದ್ರೆ ವ್ಯವಹಾರ ಹಾಗೆ ಮಾಡಬೇಕು ಅಂದ್ರೆ ಮೂಲ ಸ್ವರೂಪ ಅಲ್ಲ ಅಂತ. ಆದ್ದರಿಂದ ಇದು ಮೂಲ ಸ್ವರೂಪ. ಯಾಕೆಂದ್ರೆ ಪ್ರಕೃತಿ ಪುರುಷ, ಪುರುಷ ಪ್ರಕೃತಿ ಅಲ್ಲ. ಪ್ರಕೃತಿಯೂ ದೇವರೇ, ಪುರುಷನೂ ದೇವರೇ. ಯಾಕಂದ್ರೆ ಅದು ಆ ಪ್ರಕೃತಿಯ ಜೊತೆಗೆ ಪುರುಷನಿದ್ದ ಕಾರಣ. ಹೌದು, ಆ ಪ್ರಕೃತಿ ಪುರುಷ ಎರಡಾದದ್ದು ಪುರುಷನಿಂದ. ಹೌದು, ಆವಾಗ ಮೂಲ ಸ್ಥಾನ ಎಲ್ಲಿಗೆ ಬರ್ತದೆ? ಪ್ರಕೃತಿ ಪುರುಷರಿಗಿಂತಲೂ ಮೂಲದಲ್ಲಿ ಪುರುಷ. ಯಾಕಂದ್ರೆ ಲೀಲೆಗೋ ಮಹಾತ್ಮೆಗೋ ಒಂದೇ ಆಗುವುದಿಲ್ಲ ಅಂತ ತಾನು ಮತ್ತೊಂದನ್ನು ಸೃಷ್ಟಿ ಮಾಡಿ ಅನುಪ್ರವೇಶ. ಆದ್ದರಿಂದಲೇ ತಾಯಿ ಮತ್ತೆ ದೇವರು ಸಮಾನವಾಗಿ ನೋಡುವಾಗ ಒಂದು ಸ್ವಲ್ಪ ತಕ್ಕಿಡಿ ಮಾರ ಆಗುವುದು ದೇವರು. ತಾಯಿ ಆಲೋಚನೆ ಮಾಡಿ ನೋಡಿ. ಆದ್ರಿಂದ ದೇವರ ಮುಂದೆ ಗೌಣ ಆಗುತ್ತದೆ. ಇನ್ನು ನೀನು ಹೇಳುವುದೇನು? ದೇವರ ಹೆಸರೇ ನಮಗೆ ಸಾಕು. ಮೊದಲೇ ವ್ಯವಹೃತವಾದದ್ದು, ಮೊದಲೇ ಉಪದೇಶಿತವಾದದ್ದು. ಆ ಉಪದೇಶಿತವಾದ ಹೆಸರನ್ನು ನನಗೆ ಇಟ್ಟರು ಅಲ್ವಾ? ಅಷ್ಟೇ ಆಗಿದ್ರೆ ಈ ಭಾವಕ್ಕೆ ಯಾವುದಕ್ಕೂ ಅವಕಾಶ ಇರ್ತಿಲ್ಲ. ಕೇವಲ ರಾಮ ಎನ್ನುವ ಹೆಸರನ್ನು ದಶರಥ ತನ್ನ ಮಗನಿಗೆ ಇಟ್ಟ, ಅಥವಾ ವಸಿಷ್ಠರ ಸೂಚನೆಯ ಪ್ರಕಾರ ಕೌಸಲ್ಯ ಹೆತ್ತ ಮಗನಿಗೆ ರಾಮ ಅಂತ ಇಟ್ಟ. ಇಷ್ಟೇ ಹೌದಾಗಿದ್ರೆ ಯಾವ ಸ್ಥಾನಮಾನ ಚಕ್ರವರ್ತಿಯ ಪುತ್ರ ಎನ್ನುವುದಕ್ಕಿಂತ ಮೇಲೆ ಇಲ್ಲ. ಅವರಿಟ್ಟ ಹೆಸರು ಇನ್ನೊಬ್ಬನಿಗೆ ಈಗ ರಾಮ ಅಂತ ಇರ್ತಾರೆ. ಅವನು ಮಂತ್ರ ಪ್ರತಿಪಾದ್ಯವಾದ ಸ್ವರೂಪ ಆಗುವುದಿಲ್ಲ. ಹೆಸರಿಟ್ಟಂತಹ ವಸಿಷ್ಠರಿಗೂ ಅನುಷ್ಠಾನಕ್ಕೆ ಹೆಸರು ರಾಮನೇ. ಹೌದು, ಆದ್ದರಿಂದ ಅವರು ಯಾವ ನೆಲೆಯಲ್ಲಿ ಹೆಸರು ಇಟ್ಟರು ಎನ್ನುವುದನ್ನು ತರ್ಕಿಸುವಷ್ಟು ಬುದ್ಧಿ ಹನುಮಂತನಿಗೆ ಇಲ್ಲದೇ ಇಲ್ಲ. ಬುದ್ಧಿಮತಾಂ ವರಿಷ್ಠ. ಆದ್ದರಿಂದ ಛೇ ಅಂತ ಹೇಳಿ ಸಾಕ್ಷಾತ್ ರಾಮಚಂದ್ರನೇ ಮುಂದೆ ಬಂದಾಗ ರಾಮ ವಿರೋಧ, ರಾಮ ನಾಮದ ಬಲ ಸಾಕು ಎನ್ನುವ ಬಲದಿಂದ ರಾಮ ವಿರೋಧವನ್ನು ಮಾಡಿದ್ರೆ ಒಂದು ನಿರ್ಣಯ ಮಾಡಬೇಕಾಗುತ್ತೆ. ಒಂದು ಯುದ್ಧ ಮುಂದುವರಿಸಲೇಬೇಕು. ಯುದ್ಧ ಆದ್ರೆ ನಿನ್ನ ನಾಮವೇ ಬಲ ಅಂತ ಆದ್ರೆ ನೀನು ಈ ರಾಮನನ್ನು ತಳ್ಬೇಕು. ಏನ್ ಮಾಡ್ತೀಯ ಹೇಳು? ಪಾವನ ಮೂರ್ತಿಯಲ್ಲ ಮುಂದಲ್ಲಿದ್ದದ್ದು. ತವ ಮಾತಿಗಿನ್ನೇ
ನೋಡಿದ್ರೆ, ಈ ಭೂಲೋಕದ ನ್ಯಾಯ ನೋಡಿದ್ರೆ ಭಾರವಾದ ತಟ್ಟೆ ಕೆಳಗೆ ಬರ್ತದೆ. ಸಂವಿಧಾನ ಹೇಳಿದಾಗೆ ಆಧ್ಯಾತ್ಮ ನೆಲೆಯಲ್ಲಿ ಕೊಟ್ಟಿದ್ರೆ ನಾವು ತಿಳಿದ್ರೆ ಮೌಲ್ಯಯುತವಾದದ್ದು ಆಧ್ಯಾತ್ಮದಲ್ಲಿ ಮೇಲೆ ನಿಲ್ತದೆ, ಭಾರವಾದದ್ದು ಕೆಳಗೆ ನಿಲ್ತದೆ. ಹಾಗಾದ ಕಾರಣ ಕೆಸರು ಕೆಳಗೆ, ಹೌದೌದು, ಮೊಸರು ಮೇಲೆ. ಅದಕ್ಕಾಗಿ ಇಲ್ಲಿ ನೀ ಹೇಳಿದಿ ನಾಮ ಮೇಲೋ ಅಥವಾ ಆಕಾರ ಮೇಲೋ ಒಂದು ವಸ್ತುವಿಗೆ ಸಾನ್ನಿಧ್ಯವನ್ನು ಕೊಡುವುದು ವೈದಿಕ ನೆಲೆಯಲ್ಲಿ. ಕಲ್ಲು ದೇವರಲ್ಲ, ಕಲ್ಲಿನಲ್ಲಿ ದೇವರು. ಇಲ್ಲಿ ರಾಮನೆಂಬಂತಹ ಒಂದು ವ್ಯಕ್ತಿ, ಅದರಲ್ಲಿ ದೇವತೆಗಳ ಸಂಕಲ್ಪ ಇದೆ, ಋಷಿಕಲ್ಪ, ದೇವಕಲ್ಪ ಎಲ್ಲವೂ ಇದೆ. ಇದನ್ನ ಈಗ ಗುಟ್ಟೇನು ಅಲ್ಲ, ವಸಿಷ್ಠಾದಿಗಳು ಒಪ್ಪಿದ ಸತ್ಯ, ನಾವು ಕಂಡಂತಹ ದರ್ಶನ. ಆ ರಾಮನೇ ಬಂದು ನಿಂತದ್ದು, ಅದರಲ್ಲಿ ಎರಡು ಮಾತಿಲ್ಲ. ಅದು ಹೌದು ಅಂತಾದ್ರೆ ದೇವರು ಶರಣಾಗತ ವತ್ಸಲ. ಭಕ್ತ ಏನನ್ನು ಬೇಡಿದ್ದಾನೆ? ಭಕ್ತಾಭೀಷ್ಟ ಫಲಪ್ರದಾಯಕ. ಭಗವಂತನ ಅಸ್ತಿತ್ವವೇ ಭಕ್ತರಿಂದ, ಅಹಂಕಾರದ ಮಾತಲ್ಲ ಇದು. ಹೌದೌದು. ಹಾಗಾದ್ರೆ ಭಕ್ತನಿಗೆ ಅಸ್ತಿತ್ವಕ್ಕೆ ಭಗವಂತ ಹೌದೇ, ಒಪ್ಪಬೇಕದು, ಪರಸ್ಪರ. ಸ್ವಾಮಿ, ಏನು ರಾಮ ವಿರೋಧವನ್ನು ತಿಳಿದಲ್ಲ, ವಿಶ್ವಾಮಿತ್ರರ ಮಾತು ಮುಖ್ಯ. ಅವರನ್ನು ಆಕ್ಷೇಪಿಸುವುದಕ್ಕೆ ನಾವಲ್ಲ. ಒಂದು ವಿರೋಧ ಬಂದಿದೆ, ಆ ಶಕುಂತನಿಗೆ ತಿಳಿದೆಯೋ ಆಶ್ರಯ ಕೊಟ್ಟಿದ್ದೇವೆ. ಇದು ವಿಶ್ವಾಮಿತ್ರ ವಿರೋಧ ಅಲ್ಲ, ಇದು ರಾಮ ವಿರೋಧ ಆಯಿತು. ಸರಿ ಮಂತ್ರ ಬರ್ತದೆ, ಸರಿಯಾಗಿ ಪೂಜೆ ಮಾಡಿದ್ದಾನೆ, ಆದ್ರೂ ಕೊನೆಗೆ ಉಂಟು ಎಲ್ಲಿಯಾದ್ರೂ ನನ್ನ ಪೂಜೆಯಲ್ಲಿ ಲೋಪ, ಅಕ್ಷರ ಸ್ಕಾಲಿತ್ಯವೋ ತಿಳಿದೆಯೋ ಅಪಚಾರ ಆಗಿದ್ರೆ ಯದಕ್ಷರ ಪದ ಪ್ರಶ್ನಂ ಅಲ್ವಾ? ಆವಾಗ ಒಂದು ಕ್ಷಮೆ ಕೊಡಬೇಕು ಅಂತ ಹೇಳಲಿಕ್ಕಿಲ್ವ ದೇವರ ಹತ್ರ? ಉಂಟು. ಕ್ಷಮೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ನಿತ್ಯ ಇವ ತಪ್ಪು ಮಾಡ್ತಾನೆ ಅಂತ ಅರ್ಥ ಅಲ್ಲ. ಮುಂದೆ ಮರುದಿವಸ ಮಾಡುವ ತಪ್ಪಿಗೆ ಅದು ಒಪ್ಪಿಗೆಯೂ ಅಲ್ಲ. ಒಪ್ಪಿಗೆಯೂ ಅಲ್ಲ. ನಾನು ಹೇಗೂ ಕ್ಷಮೆ ಕೇಳಲಿಕ್ಕೆ ಉಂಟಲ್ಲ ಅಂತ ಮತ್ತೆ ತಪ್ಪು ಮಾಡೋದಲ್ಲ. ಅದೇ ಇವತ್ತು ಕ್ಷಮೆ ಕೊಟ್ಟಿದ್ದಾನೆ ಅಂತ ಮರುದಿವಸ ಅದೇ ಹೇಳುದಲ್ಲ, ತಿದ್ದಿ ಕೊಡಬೇಕು. ಆದ್ರೂ ನಮ್ಮಲ್ಲಿ ಜ್ಞಾತ ಅಜ್ಞಾತ, ತಿಳಿಯದವೇ ಮಾಡಿದ್ದು. ಇದು ರಾಮ ಭಕ್ತನಾಗಿ ಸನ್ನಿಧಾನದ ಮುಂದೆ ನಾ ಹೇಳುವವನೇ. ಸರಿ, ರಾಮನಿಗೆ ಶರಣಾಗುವುದು ಇವತ್ತೇನು? ಎಂದೋ ಶರಣಾಗಿದ್ದೇನೆ. ಓ ಹನುಮಂತ ರಾಮನಿಗೆ ಸೋತನ, ಹನುಮಂತ ರಾಮನಿಗೆ ಸೋತಿದ್ದಾನೆ, ಯಾವಾಗಲೂ ಸೋತಿದ್ದಾನೆ. ಸರಿ. ಅರೆ ಭಗವಂತನು ಭಕ್ತನಿಗೆ ಸೋಲುವ ಕ್ರಮ ಉಂಟಲ್ವೋ? ಉಂಟಪ್ಪ. ಭಕ್ತನಿಗೆ ಎನ್ನುವುದಕ್ಕಿಂತಲೂ ಭಕ್ತಿಗೆ, ಅದೇ ಭಕ್ತನಿಗೆ, ಭಕ್ತನ ಭಕ್ತಿಗೆ. ಸ್ವಾಮಿ, ಕೆಲವೊಮ್ಮೆ ನಾವು ದೇವರ ಮುಂದೆ ಸಂಕಲ್ಪ ಮಾಡೋದುಂಟು. ಏನಂತ? ದೇವರ ಎದುರು ತಂದಿಡ್ಲಿಕ್ಕಿಲ್ಲ, ಆ ವಸ್ತು ಒಳಗೆ ತರಲಿಕ್ಕೆ ಕಷ್ಟ ಆಗ್ತದೆ, ದೇವರ ಕೋಣೆಯಲ್ಲಿ ಅಲ್ಲಿ ಅವಕಾಶವೂ ಇರುವುದಿಲ್ಲ. ಆವಾಗ ಇಲ್ಲಿಂದಲೇ ಸಂಕಲ್ಪ ಮಾಡುದು, ಅದು ಸಮೇತ ಸಮರ್ಪಯಾಮಿ ಅಂತ. ವಿವೇಕಾನಂದ ಬುದ್ಧಿವಂತಿಕೆ ಎಲ್ಲ ಕೈ ಹೀಗೆ ಮಾಡುದು, ಕೈ ಅಡಿಯಲ್ಲಿದ್ದದ್ದು ಅಲ್ಲಿದ್ದದಲ್ಲಿ ಹೀಗೆ ಮಾಡಿ ಇಲ್ಲಿದ್ದರೆ ಆ ತುಳಸಿಗೆ ಹೋಗಿ ಅದಕ್ಕೂ ಹೆಚ್ಚು ಅಲ್ಲಿಗೆ ಹೋಗುದಿಲ್ಲ. ಹೌದು, ಹಾಗೆ ಎಲ್ಲ ಮಾಡುದು. ಹಾಗೆ ನಾನು ರಕ್ಷಣೆಯಲ್ಲಿಟ್ಟ ರಾಮನಿಗೆ ಸಮರ್ಪಿಸಬೇಕಾದ ಶಕುಂತ ಫಲವನ್ನು ಇಲ್ಲಿಂದಲೇ ಸಂಕಲ್ಪ ಮಾಡಿದ್ದೇನೆ. ಎಲ್ಲ ಒಟ್ಟಾಯ್ತು, ಸನ್ನಿಧಾನದಲ್ಲಿ ಇಟ್ಟಿದ್ದೇನೆ ಭಕ್ತನಾಗಿ. ನನ್ನದು ಪ್ರಾರ್ಥನೆ ಉಂಟು, ಪ್ರಸೀದ ಪ್ರಸೀದ ಅಂದೇ ಈತ ಕೈ ಹಾಕಿ ತೆಗೆಯುವುದಿಲ್ಲ. ಮಾತಾಡೋದು ದೇವರ ಹತ್ರ ಆದ್ರೆ ದೇವರ ತಲೆಗೆ ಹಾಕಿ ತೆಗೆಯುವುದೇ, ಒಳ್ಳೆ ಹಣ್ಣಾದದ್ದು. ಹೌದಾ? ಈಗ ನಾನಿದ್ದ ಕಾರಣ ನನಗೆ ಪ್ರಸಾದ ರೂಪವಾಗಿ ದೇವರು ಪ್ರಸನ್ನನಾಗಿ ಆ ಶಕುಂತಲನನ್ನು ಕೊಡಬೇಕು. ರಕ್ಷಣಾ ವಿಷಯದಲ್ಲಿ ಬಂದಂತಹ ವಿಮರ್ಶೆ, ಒಬ್ಬನನ್ನು ರಕ್ಷಿಸ್ತೇನೆ ಅಂತ ನೀವು ಬದ್ಧನಾದವ. ಹೌದು. ಆ ರಕ್ಷಿಸುವವನನ್ನು ನಾನು ಕೊಲ್ಲುತ್ತೇನೆ ಅಂತ ಮೊದಲೇ ಬದ್ಧನಾದವ. ನೀನೀಗ ಸಂಕಲ್ಪದಲ್ಲಿ ಅವನನ್ನು ಸಮರ್ಪಣೆ ಮಾಡಿದ್ರೆ ಸಂಕಲ್ಪದಲ್ಲೇ ಉತ್ತರ ಕೊಡುವುದಲ್ಲ ಪ್ರಾಣ.
ವಸಿಷ್ಠ ವಿಶ್ವಾಮಿತ್ರರ ಅನುಗ್ರಹಕ್ಕೆ ಒಳಗಾದ ಪರಮಯೋಧನಾದಂತಹ ರಾಮ ಎದ್ದು ನಿಂತ್ರೆ ಬಾಣ ಪ್ರಯೋಗ ಮಾಡಿದ್ರೆ ಏನಾಗುತ್ತದೆ ಏನಾದೀತು ಎನ್ನುವ ಪ್ರಜ್ಞೆ ನಿನಗೆ ಸಂಪೂರ್ಣವಾಗಿ ಇದೆ. ಅದನ್ನು ಎದುರಿಸುವುದಕ್ಕೆ ಸಾಮರ್ಥ್ಯ ಇದ್ರೆ ಸಿದ್ಧರಾಗು. ರಾಮಾನುಷ್ಠಾನ ಮಾಡುವುದು ಹೌದು, ರಾಮ ಭಕ್ತ ಹೌದು, ಅಂಜನಾದೇವಿಯ ಗರ್ಭ ಸಂಜಾತ ಹೌದು. ನೀಲಕಂಠ ನಾನು ಹೇಳಿದ್ದೇನೆ, ವಜ್ರದೇಹಿ ಬಾಣ ಬೇಡ, ಬಿಗಿದ ಮುಷ್ಟಿ ಸಾಕು ಅವನನ್ನು ರಕ್ಷಿಸಲಿಕ್ಕೆ. ಸ್ವಾಮಿ, ಅವನನ್ನು ಎಲ್ಲಿ ರಕ್ಷಿಸ್ತೇನೆ ಅಂತ ಗೊತ್ತುಂಟ? ಶಕುಂತಲನ್ನು ರಕ್ಷಿಸುವುದಕ್ಕೆ. ರಾಮದೇವ, ಇದು ಬಾಲ ಅಲ್ಲ, ಇದು ಬೆಳೆಯುವ ಬಾಲ, ಬೆಳೆದ ಬಾಲ. ಲಂಕೆಯಲ್ಲಿಯೂ ಬೆಳೆದಿದೆ, ಲಂಕೆಯನ್ನು ಸುಡುವುದಕ್ಕೂ ಬೆಳೆದಿದೆ, ರಾಕ್ಷಸರನ್ನು ಹೊಡೆಯುವುದಕ್ಕೂ ಬೆಳೆದಿದೆ. ಸೀತಾನ್ವೇಷಣಕ್ಕೆ ಹೋಗುವಾಗ ಅದು ವಿಜಯ ಧ್ವಜವಾಗಿ ಗೋಲಾಂಗುಲ ನನ್ನ ನೆತ್ತಿ ಮೇಲೆ ನಿಂತಿದೆ. ಮೈರಾವಣ ಕಾಳಗದಲ್ಲಿ ಬಾಣದ ಕೋಟೆ ಬರೆದಿದೆ. ಮತ್ತೆ ರಾಮ ಹೆಸರಿಡಿದ ಬಾಲಕ್ಕೆ ಈಗ ಗೊತ್ತಾಗಿದೆ, ರಾಮ ಹೆಸರಿಡಿದ್ರೆ ಬೆಳಿಬೇಕು ಅಂತ. ನಾನು ಬೆಳಿಬೇಕು ಅಂತ ಹೇಳೋದು ಬೇಡ, ರಾಮ ರಾಮ ಅಂತ ಹೇಳಿದಾಗ ಅದು ಬೆಳೀತಾ ಇರ್ತದೆ. ಇಡೀ ಭವಾಂಡದಲ್ಲಿ ಆ ಶಕುಂತಲನ್ನು ನನ್ನ ಬಾಲದ ಕೋಟೆಯಲ್ಲಿ ನಿನ್ನತ್ರ ಹೇಳಿ ಸಂರಕ್ಷಿಸ್ತೇನೆ. ಲಕ್ಷ್ಯವನ್ನು ಭೇದಿಸುವುದು ನಾನು. ನನ್ನ ಭೇದಕ್ಕೆ ಅಭೇದ್ಯವಾದಂತಹ ರಕ್ಷೆ ಈ ಪ್ರಪಂಚದಲ್ಲಿಲ್ಲ. ಈ ಪ್ರಪಂಚ ಏನು ಚತುರ್ದಶ ಭುವನಗಳಲ್ಲೂ ಇಲ್ಲ. ಯಾಕೆ ಅಂದ್ರೆ ನಾನು ಸಂಕಲ್ಪ ಮಾಡಿ ದೃಷ್ಟಿ ಕೊಡದೆ ಪ್ರಯೋಗಿಸಿದ ಬಾಣವೇ ಲಕ್ಷ್ಯ ಭೇದನವನ್ನು ಮಾಡುತ್ತದೆ ನಿರ್ದೇಶನ ಮಾಡಿದ್ರೆ ಸಾಕವಳಿ. ಆದ್ದರಿಂದ ಹೆಚ್ಚು ಬೀಗುವುದು ಬೇಡ. ಬೀಗುವುದೇ ಇಲ್ಲ. ನಿನ್ನ ಬಾಲ ಗಟ್ಟಿ ಉಂಟು ಅಂತ ನನ್ನ ಎದುರು ತೋರಿಸುವುದು ಬೇಡ. ರಾವಣನಿಗೆ ಸಾಕಾಗಿದೆ, ರಾಕ್ಷಸನಿಗೆ ಸಾಕಾಗಿದೆ, ಆದ್ರೆ ನನಗೆ ಸಾಕಾಗುವ ಬಾಲ ಅದಲ್ಲ. ಆದ್ದರಿಂದ ಯಾವ ರಕ್ಷೆ ಇದ್ರೂ ಕೂಡ ಭೇದಿಸಿಯೇ ಭೇದಿಸ್ತೇನೆ, ಪ್ರಯೋಗಿಸ್ತೇನೆ. ನನಗೆ ಬಿದ್ದದ್ದು ನೋಡಿ, ತುಳಸಿ ಮಾಲೆ ಬಿದ್ದದ್ದಲ್ಲ, ನೀಲಕಂಠ ನಾನೇ ಅಂತ ಹೇಳಿದ್ದೇನೆ. ಬಿಲ್ವಪತ್ರೆ ಮರ ಇಲ್ಲಲ್ವೋ? ಇಲ್ಲ, ಬೀಳ್ತಾ ಉಂಟು. ಬಹುಶಃ ದೇವರೇ ಅದಕ್ಕೆ ಕಟ್ಟಿಕೊಂಡು. ಯಾಕಂದ್ರೆ ಧನುರ್ವೇದಕ್ಕೆ ಅಧಿಷ್ಠಾತೃ ಶಿವ. ಒಂದೊಂದು ಬಾಣ ಬರುವಾಗಲೂ ಶಿವದೇವರು ಅದಕ್ಕೆ ಹೌದೌದು ಬಿಲ್ವಪತ್ರೆ ಕಟ್ಟಿ ಕಳಿಸುವುದು. ಬಹುಶಃ ಪಾರ್ವತಿ ದೇವಿ ಅಮ್ಮನೇ ಇರ್ಬೇಕದು. ನನಗೆ ಅಮ್ಮನ ಬೆಂಬಲ. ಮತ್ತೆ ಅವನಿಗೆ ಬಿಲ್ವಪತ್ರೆ ಕಟ್ಟಲಿಕ್ಕೆ ಬರ್ಲಿಕ್ಕಿಲ್ಲ, ಹೂ ಕಟ್ಟಿ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಹೌದೌದು ಅಲ್ವೋ? ಆ ತಾಯಿ ಹೂ ಕಟ್ಟಿ ಕಳುಹಿಸುವುದು. ಸ್ವಾಮಿ
ಕತ್ತೆತ್ತಿ ಕಣ್ಣಲ್ಲಿಸಿ ನೋಡುದು ಒಳ್ಳೆದಾ ಅಂತ ನೋಡ್ತಾ ಇದ್ದೇನೆ. ಹೌದಾ? ಸ್ವಾಮಿ, ನೀನು ಕಾಲಾಧ್ಯಕ್ಷ, ಹಾಗೆ ಕಾಲ ನಿಬದ್ಧತೆಯೊಂದಿಗೆ ಈ ವ್ಯವಹಾರದಲ್ಲಿ ಲೋಕದಲ್ಲಿ ಇದ್ದಿ ಸತ್ಯ, ಈ ಯುಗ ಧರ್ಮದಲ್ಲಿ. ಪ್ರಭು, ಹೋಯಿತು ಹೊತ್ತು ಶ್ರೀರಾಮಚಂದ್ರಮ. ಹಾಗೆ ಅದು ಗೊತ್ತಾಗುದಿಲ್ಲ, ನಾನು ನೆನಪಿಸಿದ್ದು. ನಾ ಹೇಳಲಿಕ್ಕಿದ್ದವಲ್ಲ, ತಾಯಿ ಹೇಳಿದ್ಲಂತೆ ಸ್ಮಾರಯತೆ ನಾ ಶಿಕ್ಷೆ ಇತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ರಾಕ್ಷಸರನ್ನು ಕೊಲ್ತೇನೆ ಅಂತ ಸನ್ನಿಧಾನ ಪ್ರತಿಜ್ಞೆ ಮಾಡುವಾಗ ಯಾವುದೋ ಒಬ್ಬ ಸಾಧುನ ಕೈಯಲ್ಲಿ ಒಂದು ಸಣ್ಣ ಚೂರಿ ಬಂತು, ಆಮೇಲೆ ಅವ ಕಟುಕನಾದ ಅಂತ ನೆನಪಿಸಿದ್ರಂತೆ. ತಾಯಿ ಹೇಳಿದ ಸಂದರ್ಭ ಯಾವುದೋ ಸಂದರ್ಭದಲ್ಲಿ ಹಾಗಾಗಿ ನೆನಪಿಸುವುದು. ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮಸಾಕ್ಷಿಯಾದ ಭಗವಾನ್ ಭಾಸ್ಕರ, ನೀವು ಹುಟ್ಟಿ ಬಂದಂತ ಅವತರಿಸಿ ಬಂದಂತ ಮನೆತನದ ಮೂಲ ಪುರುಷ ಪಶ್ಚಿಮ ಸಮುದ್ರದಲ್ಲಿ ಇಳಿಯುವ ತಬಕದಲ್ಲಿದ್ದಾನೆ. ಪ್ರತಿಜ್ಞೆ ಆಗಲಿಲ್ಲ. ಇನ್ನು ದಿವಸ 8 ಅಂದ್ರೆ 9 ಮಾಡುವುದೋ ಅಥವಾ ಉಪರಿಯೋ ನನಗೆ ಗೊತ್ತಿಲ್ಲ ಹೇಳಬೇಕು. ಇಲ್ಲ, ವಿಶ್ವಾಮಿತ್ರರನ್ನು ಜ್ಯೋತಿಷ್ಯ ನೋಡಿ ಹೇಳಿದ್ರು ಅದಿತ್ತು. ಅದು ಈ ಅಧಿಕ ಮಾಸ ಅಂತ ಬಂದ ಹಾಗೆ ಅದು ಯಾವುದು ಅವಾಗ ಅಧಿಕ, ಅವಾಗ ನಿಜ ಮಾಸವೇ. ಆ 8 ಇವತ್ತಲ್ಲ ನಾಳೆ ಅಂತ ಅವರು ಹೇಳಿದ್ರೆ ನಾಳೆ. ಈ ಮಂಗಗಳಿಗೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು ಅಂದ್ರೆ ವಿಶ್ವಾಮಿತ್ರರು. ಹಾಗಾಗಿ ಸೂರ್ಯ ಮುಳುಗುತ್ತಾ ಇದ್ದಾರೆ ಸ್ವಾಮಿ. ನನಗೆ ಒಂದು ಅದು ನಾನು ಯಾಕಂದ್ರೆ ಬಾಣ ಬಿಟ್ಟರೆ ಬಿಲ್ಲೋಪತ್ರ ಬೀಳ್ತದೆ, ಶಾಂಡಿಲ್ಯ ಮಂತ್ರ. ಹೌದೌದು, ಹಾಗೆಲ್ಲಿ ಅದ್ರ ಬಿಲ್ಲೋಪತ್ರೆ ಬಿಟ್ಟರೆ ಹಾಗೆ ಸಂತೋಷದಲ್ಲಿ ಹೇಳಿ ನನಗೆ ಹೊಡೆಯುತ್ತಿದ್ರೆ ಹೊಡಿಬಹುದು. ನಾ ಹೊಡೆಯುವುದಿಲ್ಲ, ನಾ ಹೊಡಿಲಿಕ್ಕೆ ಜನವೂ ಅಲ್ಲ. ಅದಕ್ಕಾಗಿ ನಾನು ನೆನಪಿಸಿದ್ದು ಪ್ರತಿಜ್ಞೆ ಉಂಟು.
ಇವನು ಶಕುಂತನೂ ಇದ್ದಾನೆ, ನಾನು ಇದ್ದೇನೆ, ಸನ್ನಿಧಾನ ತಾವು ಇದ್ದೀರಿ, ಅಮ್ಮನೂ ಹಾಗೆ ಅಲ್ಲಿಂದ ಸಣ್ಣಕ್ಕೆ ತುಟ್ಟಿ ಬಿರುದು ನಗಾಡುದು, ಅನುಗ್ರಹ ಮಾಡುದು, ನನಗೆ ಏನು ಮಾಡುದು ಮಾಡುವುದಕ್ಕಾಗುದಿಲ್ವಲ್ಲ, ಬದಲಿಸಿ ಮಾಡುವುದೇ ಬೇಡ ಈ ವಿಷಯ. ಮತ್ತೆ ಮಹರ್ಷಿಗಳೇ, ಕಾಲಮಿತಿಯ ಕಾರ್ಯಕ್ರಮ ಇದು. ನೀವು ಇಲ್ಲೇ ಇದ್ರ? ನಾನು ನೋಡ್ತಾ ಇದ್ದೆ ಯುದ್ಧವನ್ನು. ಹಂಗ ಇಷ್ಟೊತ್ತು ಯುದ್ಧ ಮಾಡಿದಲ್ವ, ನಾನು ಇಷ್ಟು ಹೊತ್ತಿಗೆ ಮೇಲೆ ಹೋಗ್ಬೇಕು. ನಾನು ಇಲ್ಲೇ ಇದ್ದೇನೆ. ಇರಪ್ಪ, ಅಲ್ಲಿಯೇ ಇರು. ರಾಮಚಂದ್ರ ಹೊತ್ತು ಹೋಯಿತು ನೋಡು ಅಂತಾನೆ ಹೇಳ್ತಾ ಇದ್ದಾನೆ. ಹೌದು, ಯಾರದ್ದು ಹೊತ್ತು? ಗೊತ್ತಿಲ್ಲ. ನಾನು ಹೇಳಿದ ಹಾಗೆ ಇರುವಂತ ಹೊತ್ತು ಈ ಕಾಲಕ್ಕೆ ಅವಧಿ ನಿಶ್ಚಯ ಮಾಡಿದವ ನಾನು. 8 ದಿವಸದ ಒಳಗೆ ಅಲ್ಲಿ ಕೆಂಪು ಕಂಡ ಮಾತ್ರ ಸೂರ್ಯ ಅಸ್ತಮನ ಆಗಿದ್ದಾನೆ ಅಂತ ಲೆಕ್ಕವ. ಅಲ್ಲ, ಅಸ್ತಮಾನದ ಲಕ್ಷಣ ಉಂಟು. ಲಕ್ಷಣ ಮಾತ್ರ. ಮೋಡದ ಮರೆಯಲ್ಲಿ ಇದ್ದಾನೆ ಅಲ್ಲಿ ಸೂರ್ಯ. ಇದ್ದಾನ? ಇಲ್ಲ, ಇಷ್ಟು ಬೆಳಕಿರುವುದೇನು ನಮ್ಗೆ ಕಣ್ಣು ಕಾಣುತ್ತ? ಅಲ್ಲೇ ಇರುವ ಹಾಗೆ ಮಾಡಿದ್ರೆ ಹೇಗೆ? ಅಂದ್ರೆ ಇನ್ನೊಂದು ಸ್ವಲ್ಪ ಅವಕಾಶ ಸಿಗ್ತದೆ. ಅವಕಾಶ ನನ್ನಂತೆ ಇನ್ನು ಸ್ವಲ್ಪ ಹೊತ್ತು ಹೋಗಿ ಕೊನೆಗೆ ಇವ ಸಾಯ್ಬೇಕು. ಇವ ಅಲ್ಲ, ಶಕುಂತಲ. ಶಕುಂತ ಸಾಯ್ಬೇಕು. ಇವನ ಹತ್ರ ನನಗೆ ದ್ವೇಷ ಇಲ್ಲ. ಅವ ಸಾಯ್ಬೇಕು. ಅವ ಸಾಯ್ಬೇಕು ಅಂತ ಹೇಳಿ ಇವನನ್ನು ಕತ್ತರಿಸಬೇಕು. ಒಂದು ಪ್ರಶ್ನೆ, ಈಗ ಸೂರ್ಯನನ್ನೇ ಅಲ್ಲಿ ನಿಲ್ಲಿಸುವ ನಿಲ್ಲಿಸ್ತೇನೆ. ಇವ ಶಕುಂತಲನ್ನು ಕೊಡುವಾಗಿ ಮಾಡಲಿಕ್ಕೆ ಹೋಗುದಿಲ್ಲ. ಆಗ್ತದೆ. ಆದ್ರೆ ತಕ್ಷಣ ನನಗೆ ಪ್ರತಿಜ್ಞೆ ಮಾಡಿ ಹೋದದ್ದು ನನ್ನ ಶಿಷ್ಯ ರಾಮನಿಂದ ಅಂತೇಳಿ. ಅಲ್ಲ, ಹೌದು. ಹಾಗೆ ಹೇಳಿದ ಮೇಲೆ ನಾನು ಕೊಲ್ಲುವುದು ಸರಿಯಲ್ಲ. ಅಲ್ಲ, ನೀವು ಕೊಲ್ಲುವುದು ಬೇಡ. ಬೇಡ. ಸೂರ್ಯನನ್ನೇ ನಿಲ್ಲಿಸುವ ಸಾಮರ್ಥ್ಯ ಇರುವ ನಿಮಗೆ ಈ ಹನುಮಂತ ಶಕುಂತಲನ್ನು ಒಪ್ಪಿಸುವ ಹಾಗೆ ಮಾಡ್ಲಿಕ್ಕೆ ಬರುವುದಿಲ್ವಾ ಕೇಳೋದು ನಾನು. ಅದೆಲ್ಲ ಆಗ್ತದೆ, ಅದು ನನಗೆ ಇಚ್ಛೆ ಇಲ್ಲ. ಸರಿ, ನನಗೆ ಹೇಗೆ ಆಗ್ಬೇಕು ಹಾಗೇ ಮುಗಿಬೇಕು. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ನಾನು? ಮಂತ್ರವಾದ ಮಾಡ್ಲಿಕ್ಕೆ ಉಂಟು, ದಿಗ್ಬಂಧನ ಮಾಡ್ಲಿಕ್ಕೆ ಉಂಟು, ಸೂರ್ಯನ ಚಲನೆಯನ್ನು ನಿಲ್ಲಿಸಲಿಕ್ಕೆ ಉಂಟು. ಈಗ ಹೇಗೆ ಹಗಲುಂಟ ಅದು ಮುಂದುವರಿಲಿಕ್ಕೆ ಉಂಟು. ಸ್ವಲ್ಪ ತಿಳಿ ಹಾಂ ಹೀಂ ಓಂ ಹೇಂ ರಾಮ್. ಇನ್ನು ಯಾವ ಮಾತೂ ಇಲ್ಲ, ಯಾವ ಕಥೆಯೂ ಇಲ್ಲ. ನೇರವಾಗಿ ಹೂಡಿದ್ದೇನೆ ಬ್ರಹ್ಮಾಸ್ತ್ರವನ್ನು. ಆಂಜನೇಯನ ಗರಳಕ್ಕೆ ಗುರಿಯಿಟ್ಟು ನಾನು ಯಾರಿಗೂ ಮಾಲೆ ಹಾಕಲಿಕ್ಕಿಲ್ಲ, ಯಾರೂ ನನಗೂ ಮಾಲೆ ಹಾಕಲಿಕ್ಕಿಲ್ಲ. ನಾ ಬ್ರಹ್ಮಚಾರಿ. ಪ್ರಯೋಗಿಸಿದ ಶಸ್ತ್ರಗಳು, ಮಹಾಸ್ತ್ರಗಳು ಪತ್ರಗಳಾಗಿ ಅವನ ಕೊರಳನ್ನು ಅಲಂಕರಿಸ್ತವೆ. ಅದೆಲ್ಲವನ್ನು ನೋಡಿ ಮತ್ತು ವಿಶ್ವಾಮಿತ್ರ ಪ್ರಚೋದನೆ
ಅದು ವೈಜಯಂತಿ ಮಾಲೆ ಆಯಿತು. ಹೀಗಾಗುವುದಕ್ಕೆ ಇಲ್ಲವಲ್ಲ. ರಾಮ ಅಸ್ತಿತ್ವದಲ್ಲಿ ಇದ್ದಾನೆ ಅಂತಾದ್ರೆ ರಾಮನ ಶಸ್ತ್ರಾಸ್ತ್ರಗಳು ವ್ಯರ್ಥ ಆಗುವುದಿಲ್ಲ. ರಾಮನ ಶಸ್ತ್ರಾಸ್ತ್ರಗಳು ಬ್ರಹ್ಮಾಸ್ತ್ರದ ತನಕವೂ ವ್ಯರ್ಥ ಆಯಿತು ಅಂದ್ರೆ ರಾಮ ಅಸ್ತಿತ್ವದಲ್ಲಿ ಇಲ್ಲ ಅಂತ ಅರ್ಥ. ಇದು ಯಾವ ಬಿಟ್ಟು ಇದ್ರೆ ನೆಲೆ ಯಾನು ಏನು ಅಂತ ಅರ್ಥ ಆಗ್ತಾ ಇಲ್ಲ. ನೋಡುವವರು ಮಾತಾಡಬೇಕು ಒಂದು ಅವಕಾಶ ಉಂಟಾ? ಮಾತನಾಡಬೇಕು ಅಂತ ಉಂಟ ಇನ್ನು ಒಂದು ಅವಕಾಶ ಇದ್ರೆ ಎರಡು ಮಾತಾಡುವ ಅಂತ. ಇದು ಹೇಗೂ ಯುದ್ಧ ನೋಡ್ತಾ ಇಷ್ಟೊತ್ತು ಇದ್ದೇನಲ್ಲ, ಒಂದು ಮಾತಾಡದೆ ಹೋಗುದು ಯಾಕೆ, ಎರಡು ಮಾತಾಡಿ ಹೋಗುವ ಅಂತ. ಯುದ್ಧದ ಬಗ್ಗೆ ಉಪನ್ಯಾಸ ಮಾಡೋದ? ಅದು ಅಲ್ಲಿ ಹೋದ ಮೇಲೆ ಸಾಕೇತಕ್ಕೆ ಹೋದ ಮೇಲೆ ಸಾಕೇತಕ್ಕೆ ಉಪನ್ಯಾಸ. ಆಯ್ತು, ಈಗ ಎಂತ ಹೇಳಲಿಕ್ಕೆ ಇರೋದು? ಬೇಗ ಹೇಳಿ ಮುಗಿಸಬೇಕು. ಬೇಗ ಕೇಳಬೇಕು. ಅದು ಹೇಳಿದ ಹಾಗೆ ಕೇಳ್ತಾರೆ. ಲಾಲಿಸು ಆಲಿಸಬೇಕು, ಹೇಳಬೇಕು. ನಡೆದ ಒಂದು ವಿದ್ಯಮಾನವನ್ನು ಈಗ ಮುಂದಿಡುತ್ತಾ ಇದ್ದೆ. ಹೇಳುವುದಕ್ಕೊಂದು ಸಂದರ್ಭ ಒದಗಿ ಬಂದಿರಲಿಲ್ಲ. ಈಗ ಒಂದು ಸುಸಂಧಿ ಎಂಬ ನೆಲೆಯಿಂದ ಹೇಳುತ್ತಾ ಇದ್ದೆ. ಏನು? ಒಂದು ಪುರಾಣವನ್ನಾದರೂ ನಾವು ವಿಸ್ತರಿಸುವಾಗ ಅದರಲ್ಲಿ ಒಂದು ಉಪಕಥೆ ಅಂತ ಮಧ್ಯೆ ಬರುವುದಿಲ್ವಾ? ಅದು ಎಲ್ಲ ಕಡೆ ಬರ್ತದೆ ಉಪಕಥೆ ಅಲ್ವಾ? ಲಕ್ಷ್ಯವಾಗಿ ನಾವು ಹೇಳುವುದಕ್ಕೆ ತೊಡಗಿದ ಒಂದು ಪ್ರಕರಣವಾದರೂ ಆ ಪ್ರಕರಣಕ್ಕೊಂದು ಸಂಬಂಧ ಇರುವ ಮತ್ತೊಂದು ಪ್ರತ್ಯೇಕವಾದಂತಹ ಪ್ರಕರಣ ಅಲ್ಲಿ ಬಂದು ಹೋಗುತ್ತದೆ. ಪ್ರಕರಣದಲ್ಲಿ ಪ್ರಕರಣಾಂತರಗಳು ಬರ್ತದೆ ಅಲ್ವಾ? ಉಪೋದ್ಘಾತ ಬರುತ್ತದೆ, ಹೌದು, ಪರಿಸಮಾಪ್ತಿ ಬರ್ತದೆ, ಉಪಸಂಹಾರ ಬರ್ತದೆ. ಈಗ ರಾಮನಿಗೆ ಉಪಸಂಹಾರದ ಸಮಯ ಬಂತು. ಅದನ್ನು ನೀವೇ ಮಾಡಿ. ಅದು ಮಾಡ್ತೇನೆ ನಾನು. ಉಪಸಂಹಾರಕ್ಕಿಂತ ಮೊದಲು ಒಂದು ಸಣ್ಣ ಉಪಕಥೆ ಉಂಟು, ಅದನ್ನ ಉಪಕಥೆ ಪ್ರವಚನ ಆಗಲಿ. ಪ್ರವಚನ ಎಂತದಿಲ್ಲ ಸ್ವಾಮಿ, ನಿಮ್ಮೆದ್ರು ಪ್ರವಚನ, ಅದಕ್ಕೆಲ್ಲ ನೀವಿರುವುದು. ಅಲ್ಲಲ್ಲ, ನೀನು ಮಾಡಬಹುದು. ಅಲ್ಲ, ನೀವು ಬಿಟ್ರೆ ನಾನು ಬಿಟ್ಟದಲ್ವ ಈಗ? ಹೌದು, ನೀವು ಬಿಟ್ಟು ಕೊಟ್ರೆ ಮಾಡುದೇ. ಮಾಡು ಬೇಗ. ಬೇಗ ಎಂತ ಇಲ್ಲ, ಮೊನ್ನೆ ಒಂದು 5-6 ದಿವಸ ಆಯ್ತು ಅಂತ ನನ್ನ ಅಂತಃಪುರಕ್ಕೆ ಅಂಜನೆ ಬಂದವಳೆ ಸಹಜವಾಗಿ ಕ್ಷೇಮವೇನೆ ಅಂತ ಕೇಳಿದೆ. ಅದು ಕೇಳಬೇಕಾದಲ್ಲ. ನಾವು ಕ್ಷೇಮ ಇದ್ದೇನೆ, ನಾನಾಗಿ ಬಂದದ್ದಲ್ಲ, ಹನುಮಂತನನ್ನು ಕಳುಹಿಸಿದ್ದು ಅಂತ. ನಾನು ಅದು ಕೇಳಿದೆ, ಯಾಕೆ? ಆಗ ನಿಮ್ಮ ಮಗನಿಗೆ ಅವಳು ಹೇಳಿದ್ದು, ಹನುಮಂತ ನಿಮ್ಮ ಮಗನಿಗೆ ನಿಮ್ಮಿಂದ ಏನೋ 2 ವರಗಳು ಬೇಕಂತೆ. ಆದೀತು ಅಂತ ಹೇಳಿ. ಬ್ರಹ್ಮಚಾರಿಗೆ ವರ ಎಂತದಕ್ಕೆ ಅಂತ ನಂಗೆ ಪ್ರಶ್ನೆ ಹುಟ್ಟಲಿಲ್ಲ. ಕೇಳಿದ್ದು ಮಗ ಅಲ್ವಾ? ಎಂತ ವರ ಅಂತ ಕೇಳಿದೆ. ಯಾಕೆ ಅಂತ ಕೇಳಿದಿಲ್ಲ, ಏನು ವರ ಅಂತ ಹೇಳಿ. ಆಗ ಅವಳು ಹೇಳಿದ್ದು, ಎಲ್ಲಿಯಾದ್ರೂ ರಾಮಾಂಜನೇಯ ಯುದ್ಧ ಎಂಬ ಅಸಂಭವ ಪ್ರಕರಣ ಸಂಭವಿಸಿದ್ರೆ ನಿನ್ನರಸನಾದಂತಹ ರಾಮ ಪ್ರಯೋಗಿಸಿದ ಎಲ್ಲ ಮಂತ್ರಾಸ್ತ್ರಗಳು ಶಾಂಡಿಲ್ಯ ಪತ್ರಗಳಾಗಿ ಕಾಯದಲ್ಲಿ ರಂಜಿಸುವ ಹಾಗೆ ವಿಪರಿಣಾಮದಿಂದಲೇ ಎಲ್ಲಿಯಾದರೂ ಕ್ಷುದ್ರನಾದಂತಹ ರಾಮ ಮಹಾಸ್ತ್ರವೆನಿಸಿದ ಪಿತಾಮಹಾಸ್ತ್ರ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಅದು ವೈಜಯಂತಿಯ ಮಾಲೆಯಾಗಿ ಹನುಮನ ಕೊರಳಿನಲ್ಲಿ ರಂಜಿಸುವ ಹಾಗೆ 2 ವರವನ್ನು ಕೊಡು ಅಂತ ಹೇಳಿ. ಎಷ್ಟು ದಿವಸ ಹಿಂದೆ? 3-4-5 ದಿವಸ ಆಯ್ತು ಅಂತ, ಸರಿ ಲೆಕ್ಕ ಇಡ್ಲಿಲ್ಲ. ಪ್ರತಿಜ್ಞೆ ಆದ ನಂತರ ಆ ಪ್ರತಿಜ್ಞೆ ಆಗಿರ್ಬೇಕು. ಆಯುಷ ರಾಮಾಂಜನೇಯ ಕಾಳಗ ಆಗ್ತದೆ ಅಂತ ಗೊತ್ತಾದವರಲ್ವ ಕೇಳಿದ್ದು? ಅಲ್ಲ, ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ನಾನು ಕೇಳಿದ್ದು ನಿನಗೆ ಗೊತ್ತುಂಟ ಇರುವ ಅಂತಲ್ಲ. ಆದ ಮೇಲೆ ರಾಮಾಂಜನೇಯರಿಗೆ ವಿರೋಧ ಆಗುತ್ತದೆ ಅಂತ ಗೊತ್ತಾದ ಮೇಲೆ ಕೇಳಿದ್ದು. ಹೌದೌದು. ನೀನ್ ಯಾಕೆ ವರ ಕೊಟ್ಟದ್ದು? ನನಗೆ ಗೊತ್ತಿಲ್ಲಲ್ಲ ಸ್ವಾಮಿ. ನಿನ್ನ ಹತ್ರ ಕೇಳಿದ ವರ ಯಾವುದು? ರಾಮನಲ್ಲಿ ಯಾವ್ದು ಪ್ರಯೋಗಿಸಿದ್ರೆ ಪ್ರಯೋಗಿಸುವ ಸ್ಥಿತಿಯೇ ಬರುವುದಿಲ್ಲ. ಅದು ಬೇಡ, ಪ್ರಯೋಗಿಸಿದ್ರೆ ಶಾಂಡಿಲ್ಯ ಪತ್ರಗಳಾಗಿ ಬೀಳಿ ರಾಮನ ಅಸ್ತ್ರಶಸ್ತ್ರಗಳು ವ್ಯರ್ಥ ಆಗಲಿ ಅಂತ ಆಗಬಾರ್ದು ಅಂತಲೇ. ಅದು ಹೇಗಾಗುವುದು? ಎಲ್ಲಿಯಾದ್ರೂ ರಾಮ ಪ್ರಯೋಗಿಸಿದ ಅಸ್ತ್ರದಿಂದ ಯಾರನ್ನು ನಾವು ವಜ್ರ ಶರೀರಿ ಅಂತ ಗುರುತಿಸ್ತೇವೋ, ಯಾರನ್ನ ಚಿರಂಜೀವ ಅಂತ ನಾವು ಗುರುತಿಸಿದ್ದೇವೋ, ಅಂತವನು ಘಾತನಾಗುವಂತಹ ಸಂಕಲ್ಪದಿಂದ ನೀವು ಪ್ರಯೋಗಿಸಿದ ಸಂಕಲ್ಪದಿಂದ ಪ್ರಯೋಗಿಸಿ ಅವ ಹತನಾದರೂ ದೋಷವೇ. ಯಾಕಂದ್ರೆ ಚಿರಂಜೀವನನ್ನು ಕೊಂದ ಹಾಗೆ ಚಿರಂಜೀವತ್ವವೇ ನಷ್ಟ ಅಂತ ಆಗ್ತದೆ. ಅದು ನಮ್ಗೆ ಸಂಬಂಧಪಟ್ಟದ್ದಲ್ಲ. ಅವನ ಚಿರಂಜೀವಿ ಯಾರೋ ದೇವ ಕೊಟ್ಟದ್ದೌದಲ್ವಾ?
ಅದು ನಷ್ಟ ಅಂತ ಆಗುತ್ತದೆ. ಇಲ್ಲ ಚಿರಂಜೀವತ್ವವೇ ಸಿಂಧು ಅಂತಾದ್ರೆ ನೀವೆಸೆದ ಅಸ್ತ್ರ ನಷ್ಟ ಅಂತ ಆಗುತ್ತದೆ. ಎರಡೂ ಆಗದ ಹಾಗೆ ಈಗ ಅವನಿಗೆ ಪ್ರಯೋಗವೂ ಆಗುತ್ತದೆ, ಪುಷ್ಪಾರ್ಚನೆಯೂ ಆಗುತ್ತದೆ. ಪರ್ಯಾಯವಾಗಿ ಏನಾಯ್ತು, ನೀವೆಸೆದ ಅಸ್ತ್ರಗಳು ಕಾರುಣ್ಯದಿಂದ ರಾಮ ಶರಗಳಾದರೂ ಪುಷ್ಪಗಳಾಗಿ. ಇವ ಏನು ಮಾಡಬೇಕು ಅಂತ ಕೇಳಿದ್ ನಾನು ನಿನ್ನಲ್ಲಿ. ಯಾರು ಸಂಚು ಮಾಡ್ತೀರಾ? ಪಂಚಭೂತದ ಕಾರ್ಯವನ್ನು ವರದ ಪರಿಣಾಮ ಏನು ಅಂತ ನೋಡಿದ್ಯಾ ಈಗ? ಏನಾಯ್ತು? ಹನುಮನ ಕಾಯದಲ್ಲಿ ವೈಜಯಂತಿಯ ಮಾಲೆ ರಂಜಿಸ್ತಾ ಇದೆ. ಆಮೇಲೆ ನೀವೆಸದ ಮಂತ್ರಾಸ್ತ್ರಗಳು ಶಾಂಡಿಲ್ಯ ಪುತ್ರಗಳಾಗಿ ಬಿದ್ದಿದೆ. ವರ ಕೊಡುವಷ್ಟು ಸಾಮರ್ಥ್ಯ ಇರುವ ನೀನು ಈಗ ಹೇಳು, ನಾನೇನ್ ಮಾಡಬೇಕು ಅಂತ? ನೀವೆಂತ ಮಾಡುದು ಸ್ವಾಮಿ? ಎಂತ ಮಾಡುದು ಅಂದ್ರೆ ಆತ್ಮಹತ್ಯೆ ಮಾಡ್ಬೇಕು. ಚಚ್ಚ ಕೂಡದು ಮತ್ತೆ ನಿನ್ನ ಸಂಚು ಇದು. ಈಗ ಏನು ಮಾಡುದು? ನೀನು ನನ್ನ ಎದುರು ನಿಲ್ಬೇಡ. ಹಿಂದೆ ಹೋಗು ಹೋಗು. ನಾನು ತೆಗಿತೇನೆ ನಾರಾಯಣ ಸಾಂಕೇತಕ್ಕೆ ಹೋದೇನೆ. ನಾರಾಯಣ ನೋಡು, ಶಕುಂತಲ ತಲೆಯನ್ನು 8 ದಿವಸದ ಒಳಗೆ ಕತ್ತರಿಸುತ್ತೇನೆ ಅಂತ ಹೇಳಿ ದೇವತಾ ಶಕ್ತಿಗಳೊಮ್ಮೆ ನೋಡಿ. ಪ್ರತಿನಿತ್ಯ ಯಜ್ಞ ಮುಖದಲ್ಲಿ ನಿಮ್ಮನ್ನು ಆರಾಧಿಸುವಂತಹ ಇವರು ಮಾಡುವ ಕೃತ್ಯ ನೋಡಿ. ಇವರು ಬೆಳೆದ ಗಡ್ಡವ ಅಥವಾ ಎಲ್ಲಿಯಾದ್ರೂ ಬಣ್ಣದ ಮನೆಯಲ್ಲಿ ಸಿಕ್ಕಿದ್ದನ್ನು ಕಟ್ಟಿಕೊಂಡದ್ದು ಗೊತ್ತಿಲ್ಲ. ಮಾಡಿದ್ರಲ್ಲ ಅಪಚಾರ. ನೋಡುತ್ತಿದ್ದಂತೆ ನನ್ನ ವಜ್ರಕೋಟೆಯಲ್ಲಿದ್ದಂತಹ ಶಕುಂತಲ ತಲೆ ಬಂದಿದೆ. ಇದು ಯಾವನೊಬ್ಬನ ತಲೆ ಹೋಗನ ಕೆಲಸ ಇದು ಅಂತ ನನಗೆ ಗೊತ್ತಾಯ್ತು. ಹೌದಾ? ಹಾಗಾದ್ರೆ ಇವರಿಗೆ ಸರಿಯಾದ ಒಂದು ಕಷಾಯ ಕೊಡಬೇಡವಾ ಈ ಮುನಿಗಳಿಗೆ? ಹೋಗಿ
ಆದ್ಮೇಲೆ ನೋಡಿ, ಹೌದು, ಕಿರೀಟ ಕಳಚಿದ್ರು, ತಪಸ್ಸಿಗೆ ನಿಂತರು ಅವನನ್ನೊಬ್ಬರನ್ನು ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ ಮಾಡಿದ್ರು. ಅದರಲ್ಲಿ ಇದ್ದದ್ದು ಪೂರ ಕಳ್ಕೊಂಡ್ರು ಪಾಪ ಅದನ್ನೇ. ಆಮೇಲೆ ಅವಳೊಬ್ಬಳು ದೇವಲೋಕದಲ್ಲಿರುವಂತಹ ಅವಳು ಬರುವುದು ಕುಣಿವಾಗ ಮತ್ತೆ ಗೊತ್ತಾ, ಇವಳು ಅರ್ಧ ಕಣ್ಣು ತೆರೆದೇ ಕೂತಿದ್ದೇವೆ, ಯಾರು ಬಂದು ಕುಣಿತಾರೆ ಅಂತ ಸಂಸಾರ ಮಾಡಿ ನನಗೆ ಸಿಟ್ಟ ಆ ಹೆಸರಿನಲ್ಲಿ ಹುಟ್ಟಿದ್ಯಾರು, ಮೇನಕ್ಕೆ ಹೊಟ್ಟೆಯಲ್ಲಿ ಹುಟ್ಟಿದ್ಯಾರು ಶಕುಂತಳೆ. ಹೌದಾ, ಇಲ್ಲಿ ನಿಮ್ಮ ಹೆಸರಿಟ್ಟು ಕೊಟ್ಟದ್ದು ಶಕುಂತ, ಅಲ್ಲಿ ಶಕುಂತಳೆ, ಇಲ್ಲಿ ಶಕುಂತ ಬಂದು ಬಿದ್ದದ್ದು. ಯಾಕಂದ್ರೆ ಅಲ್ಲಿ ಮಾಡಿದ ತಪ್ಪಿಗೆ ಇಲ್ಲಿ ಶಿಕ್ಷೆ, ಯಾಕೆ ಕುಂಡಕ್ಕೆ ಬಂದು ಬಿತ್ತು, ಎತ್ತಿದ್ರು ಕೈ, ಶಾಪ ಕೊಟ್ಟು ಅಲ್ಲೇ ಕೊಂದು ಬಿಡುದು. ನೋಡಿ ನಮ್ಮ ರಾಮದೇವರಿಗೆ. ಹೌದಾ? ಹೌದಲ್ಲ, ಇವರ ಕಾಲು ಹಿಡಿದು ನೆಲಕ್ಕೆ ಬಡಿಯುವಾಗ ಒಂದು ಒಳ್ಳೆ ಕೆಲಸ ಮಾಡಿ. ಈ ಬಲೆ ಬಲೆ ಅಂತ ಹೇಳಿದ್ದು ಯಾವ ಭಾಷೆಯಲ್ಲಿ? ಕನ್ನಡದಲ್ಲಿ. ಬಲೆ ಬಲೆ. ನಿನಗೆ ಬೇರೆ ಏನಾದ್ರು ಕೇಳಿತ್ತ? ನನಗೆ ಬೇರೆ ಏನಾದ್ರು ನೀವು ಬೇರೆ ಹೇಳಿದ್ರೆ ಹಾಗೆ ಕೇಳಿ. ನನಗೆ ಹೇಗೋ ಕೇಳಿದ್ರೆ ಹೇಗೋ ಕೇಳಲಿಲ್ಲ. ನಾನು ಸೂರ್ಯ ದೇವರಿಗೆ ಮುಖ ಕೊಟ್ಟು ಹಿಂದೆ ಹೋಗಿ ಕಲ್ತದ್ದು. ಹೌದೌದು. ಸೂರ್ಯ ದೇವರಿಗೆ ಹೋಗುದು. ಹೌದಾ? ಮುಖಪಾಠ ಹೀಗೆ ಮಾಡ್ಲಿಕ್ಕಿಲ್ಲ, ಅದು ಮುಖಪಾಠ. ಅವಾಗ ಸೂರ್ಯ ದೇವರಿಗೆ ಮುಖ ತಿರುಗಿಸಲು ಗೊತ್ತಿಲ್ಲ, ಸೂರ್ಯ ದೇವರಿಗೆ ಮುಖ ಹಾಕಿ ಮುಖ ಕೊಟ್ಟು ನಾನು ಹಿಂದೆ ಹೋಗಿ ಕಲ್ತದ್ದು. ಹಾಗೆ ಹಿಂದೆ ಹೋಗಿ ಕಲ್ತ ಕಾರಣ ನಾನು ಕಲಿವಿಕೆಯಲ್ಲಿ ಹಿಂದೆ ಬೀಳಲಿಲ್ಲ. ಉಳಿದವರು ಹಿಂದೆ ಹೋಗಿ ಕಲಿಯುವುದಿಲ್ಲ, ಕಲಿವಿಕೆಯಲ್ಲಿ ಹಿಂದೆ ಬೀಳುದು ಅಲ್ವಾ? ಇದು ಹೇಳಿದಾಗ ನೀವು ಎತ್ತಕ್ಕಿದ್ದವ, ನಾನು ಹೀಗೆ ತಿರುಗಾಟದಲ್ಲಿದ್ದವ ಇಲ್ಲಿ ನೋಡಬೇಕು ಅಂತ. ಎಂತದುಂಟು ಅಂತ ಬಂದದ್ದು ಅಲ್ಲ, ನೀನು ಮಾಡಿದ ಕಾರ್ಯ ಉಂಟಲ್ಲ, ಕೆಲಸ ನಿಜವಾಗಿಯೂ ಮೆಚ್ಚಬೇಕಾದ್ರೆ. ನನಗೆ ಒಂದು ಕಾರ್ಯ ಬಾಕಿ ಇರುವುದು. ಈಗ ಬ್ರಹ್ಮಚಾರಿಗೆ ಕಾರ್ಯ ಮಾಡಬೇಕಾದ್ದು ಬ್ರಹ್ಮಚಾರಿಗೆ, ಹಾಗಾದ್ರೆ ಒಂದು 3 ಪಿಂಡ ನಿಮಗೆ ಇಡ್ಲಿಕ್ಕೆ ಉಂಟಿದ್ದು. ಹೌದಪ್ಪ, ನಾನಿಲ್ಲಿ ವಿಶ್ವಾಮಿತ್ರರ ಕಾಲ ಹಿಡಿದು ಹೊಡಿತಾನೆ ಅಂತ ಬರುವಾಗ ಏನವರು ಕುಟುಂಬದವರು ನಿಮಗೆ? ಹಾಗಲ್ಲ, ನೀನು ಒಬ್ಬ ಬ್ರಹ್ಮಚಾರಿಯನ್ನೇ ಹಿಡಿದು ಹೊಡಿಲಿಕ್ಕೆ ಮುಂದಾದಾಗ ನಾನು ಬಂದದ್ದು ಯಾಕೆ? ಬ್ರಹ್ಮಚಾರಿ ಅಂತ ಹೇಳಿದ್ದು ಅಲ್ಲ, ಇವರ ಕತೆ ಗೊತ್ತಿಲ್ವ? ಇವರು ಸಂಸಾರ ಮಾಡಿ ಸೋತು ಮತ್ತೆ ಬಿಟ್ಟದ್ದು. ಅವ್ರ ಮಕ್ಕಳನ್ನೆಲ್ಲ ಕಟ್ಟಿಕೊಂಡು ಬೇಟೆಗೆ ಬಂದು. ಆದ್ರೆ ಈಗ ಬ್ರಹ್ಮಚಾರಿ ಅಲ್ವಾ? ಮೇಲೆ ಒಂದು ಬೇಡ, ನಿಮ್ಮ ಹತ್ರ ಯಾಕೆ ನೀವು ಮದುವೆ ಆಗಲಿಕ್ಕೆ ಹೊರಟು ಸೋತಿದ್ದೀರಿ ಅಲ್ವಾ? ನೀವೊಂದು ಮದುವೆ ಆಗಲಿಕ್ಕೆ ಹೊರಟಂತೆ ಅಂಬರೀಷನ ಪ್ರಕರಣ ಬೇಡ, ಕುಟುಂಬದ ಅದೆಲ್ಲ ಕಳೆದೋದ ಪ್ರಕರಣ. ಮುಖ ಎಂತದ್ದು ನಿಮ್ಮದು ಹೇಳಿದಾಗೆ ನೀವು ಮತ್ತು ಪರ್ವತರಾಯ ಹೊರಟದ್ದು ಅದು ಆ ಪ್ರಕರಣ. ಆಗ ಈಗ ಅದರ ಅಗತ್ಯ ಉಂಟು. ನೀವು ಮದುವೆ ಆಗಲಿಕ್ಕೆ ಹೊರಟೆ ಮಂಗಾಗಿದ್ದೀರಿ, ನಾ ಮಂಗಾದ ಕಾರಣ ಮದುವೆ ಆಗಲಿಕ್ಕೆ ಹೊರಟಲೇ ಇಲ್ಲ. ಮದುವೆ ಆಗಲಿಕ್ಕೆ ಹೊರಟವರೇ ಮಂಗಾದ್ದು. ಈ ಮಂಗನಿಗೆ ಯಾಕೆ ಮದುವೆಗೆ ಆಗುವ ಕೆಲಸ? ಅದೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಅದೊಂದೇ ಅಲ್ಲ, ಅಂತದ್ದು ತುಂಬಾ ಮಾಡಿದ್ದೆ, ಅದರಲ್ಲೂ ಅದು ಒಂದು ಒಳ್ಳೆ ಕೆಲಸ. ನೀವೀಗ ಏನು ವಿಷಯ ಅಂದ್ರೆ ನಾನು ಬಂದದ್ದು ಒಬ್ಬ ಬ್ರಹ್ಮಚಾರಿ ಇಷ್ಟು ಒಳ್ಳೆಯ ಕಾರ್ಯವನ್ನು ನೀನು ಮಾಡಿದ್ಯಲ್ಲ, ನಿನ್ನನ್ನೊಂದು ಕೊಂಡಾಡಬೇಕು, ಒಂದೆರಡು ಮಾತಾಡಬೇಕು ಅಂತ ಬಂದದ್ದು. ನಾನು ಅಭಿನಂದನಾ ಭಾಷಣ ಒಂದು ಬೇಡ ತೊಡಗಿ ಕೊನೆ ಹೇಳುದು. ಇವರ ಬಗ್ಗೆ ನನಗೇನು ಗೊತ್ತಿಲ್ಲ, ಅವರು ಕರೆದಿದ್ದಾರೆ, ಹಾಗೆ ನಾನು ಬಂದಿದ್ದೇನೆ. ಅಂತೂ ನೀನು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಿ. ಯಾವುದನ್ನು?
ರಾಮ ಭಕ್ತನಾಗಿಯೂ ನಡೆದುಕೊಂಡಿದ್ದಿ. ಈಗ ನಿನ್ನ ಮಾತನ್ನು ನೀನು ಪೂರ್ಣಗೊಳಿಸಿ. ಬ್ರಹ್ಮಚಾರಿ ಬ್ರಹ್ಮ ಹತ್ಯೆ ಮಾಡಬಾರದು ಅಂತ ನೀವು ತಡೆದ್ರಿ. ವಿಶ್ವಾಮಿತ್ರರು ಬ್ರಹ್ಮ ಹತ್ಯೆ ಮಾಡೋದು ಬೇಡ ಬ್ರಹ್ಮಚಾರಿ ಅಂತ ತಪ್ಪಲ್ವಾ? ಅಂದ್ರೆ ಪ್ರಶ್ನೆ ಕೇಳೋದು ನೀವು ತಪ್ಪಲ್ವ ಅಂತ? ಅಲ್ಲಲ್ಲ, ಮಾಡುದು ಬೇಡ ಅಂತ ಮಾಡುದು ಬೇಡ. ಈಗ ನಾನು ಪ್ರತಿಜ್ಞೆ ಮಾಡಿದ ಕೆಲಸ ಆಗಿದೆ ಅಂತ ಹೇಳಿದ್ರು. ಶಕುಂತರಾಜನನ್ನು ಸಂರಕ್ಷಿಸುತ್ತೇನೆ ನೀಲಕಂಠರಾಣಿ, ಹೌದಾ? ಹೌದು. ಅವನ ತಲೆ ಹೋದದ್ದೇನೋ ನಾಗದ್ರೆ. ಓ, ನೀನೀಗ ತಲೆ ಹೋದದ್ದಕ್ಕೆ ತಲೆ ಬಿಸಿ ಮಾಡುದು. ಇದು ತಲೆ ಹೋಗರ ವ್ಯವಹಾರ ಆಗ್ಲಿಲ್ವಾ? ಈಗ ನೀನು ನೋಡಿದ ತಲೆ ಯಾವುದು? ನಾನು ತಲೆದುವೆ. ನಾನು ಮನೆಗೆ ಬರುವಾಗ ಅವ ಬಾಗಿಲಿನ ಅಡ್ಡ ಇಳುಕುತ್ತಿದ್ದ. ನನಗೆ ಅರ್ಧ ಕಿರೀಟ ಅರ್ಧ ಮುಖ ಕಾಣ್ತಿತ್ತು. ಒಂದೇ ಮತ್ತೆ ಕಿರೀಟ ತೆಗೆದು ಕೂತ ರಾಮನಾಮ ಹೇಳ್ತ. ಹೌದು, ಇದು ಮಾಯಾಜಾಲ, ಮಾಯದ ತಲೆ ಅದು. ಸರಿ ನೋಡು, ಹೂವಲ್ಲಿ ಹೋಗುತ್ತಿರುವುದು ವಿಭೀಷಣ. ವಿಭೀಷಣನಿಗೆ ಈ ಪ್ರಸಂಗ ಅವನೇ ಸೃಷ್ಟಿ ಮಾಡಿದ್ದು, ಈಗ ಅವನೇ ಮುಟ್ಟುವಾಗ ಅದು ಮಾಯ ಆಗ್ತದೆ. ಸ್ವಾಮಿ, ವಿಭೀಷಣನಿಗೆ ಅಂತ ಹೊಡೆದ್ರೆ ನೋಡು, ನೀನು ಮತ್ತೆ ಹೊಡೆಯುವುದ್ರಲ್ಲೇ ಇದ್ದಿ. ನಾವು ಪ್ರಸಂಗ ಮುಗಿಸುವಂತ ಹೋಗೋದು. ಇದು ಯಾವಾಗಲೂ ಮುಗಿಬೇಕಿತ್ತು. ಶುರು ಮಾಡುವಾಗ ತಡ ಮಾಡಿದ್ಯಾ? ಯಾರು? ನಾನು ತಡ ಮಾಡುವ ಜನ. ಮನೋಜವ ಮಾರುತ ತುಳಿಯಬೇಕ, ಗಾಳಿ ಬೀಸುವುದೇ. ಹೌದೌದು, ಯಾರು ತಡ ಮಾಡಿದ್ದು? ಇದು ಪ್ರಸಂಗ ತಡ ಆದದ್ದು ಹೇಗೆ ಅನ್ನೋದಕ್ಕಿತ್ತು. ಮುಗಿಸುವುದು ಬೇಗ ಮುಗಿಸಿದ್ರೆ ಒಳ್ಳೆಯದು. ಬಂದದ್ದೇ ದೋಷ ಅಲ್ಲ, ಹೌದು. ನೀವು ಶಕುಂತರಾಜನನ್ನು ಅಂಜನೆಯ ಮನೆಯಲ್ಲಿ ಆಶ್ರಯ ಉಂಟು ಅಂತ ಹೇಳಿದ್ಯಾರು ಅಂತಾದ್ರೆ ನನಗೆ ಅವನನ್ನು ತೋರಿಸಿಕೊಡಿ. ನನಗೇನು ಅದರ ಬಗ್ಗೆ ನನಗೆ ಆ ಮೂರ್ಖ ಯಾರು ಅಂತ ನೀವು ಹೇಳ್ಬೇಕು. ನನಗೆ ಗೊತ್ತೇ ಇಲ್ಲ, ಈ ವಿಚಾರವೇ ಗೊತ್ತಿಲ್ಲ. ಅದು ಯಾರೋ ಹೇಳಿದ್ರು, ಹೇಳಿದವರಿಗೆ ಗೊತ್ತಿಲ್ಲ ಹೇಳ್ತಾರೆ ಅವರು. ಇರ್ಬೋದು. ಇಂಥದ್ದೊಂದು ಪ್ರಕರಣ ಆದದ್ದೇ ಗೊತ್ತಿಲ್ಲ. ನಿಮಗೆ ಹಾಗಾಗಿ ನಾನು ಈಗ ಬರುವುದಕ್ಕೆ ನಿಮ್ಮ ಯುದ್ಧ ಆರಂಭ ಆದಾಗ ನೀವು ಬರೋದು ಅಂದ್ರೆ ನೀವು ಮೊನ್ನೆ ಹೋದದ್ದು ಅಂತಲ್ಲ, ಮೊನ್ನೆ ನಾನು ತಿರುಗಾಟದಲ್ಲಿರುವವನಲ್ವಾ, ಎಲ್ಲಿ ಹೋಗ್ತೇನೆ ಏನಾಗ್ತದೆ ಒಂದೊಂದ್ಸಲ ನೆನಪಿರುವುದಿಲ್ಲ. ಹೋಗ್ತೇನೆ ಅಂತ ಗೊತ್ತಾಗುದಿಲ್ಲ, ಗೊತ್ತೇ ಆಗುದಿಲ್ಲ ಒಂದೊಂದ್ಸಲ. ಮಾಡಿ ತಿರುಗಾಟದಲ್ಲಿ ಹೋಗುವಾಗ ಮತ್ತೆ ಯಾರಾದ್ರೂ ಹೇಳಿ ಹೂವು ಆ ಮನೆ ಮಗು ನಿಮಗೆ ಕಾಣ್ತದೆ ಅಂತ. ಅಲ್ವಲ್ಲ, ನನಗೆ ಗೊತ್ತಿಲ್ಲ ಸ್ವಾಮಿ. ಹಾಗಾದ್ರೆ ವಿಭೀಷಣನ ಮಾಯೆ. ಹಾಗಾದ್ರೆ ಇವರನ್ನು ಬಿಡುವುದೇ. ಹಿಂದೊಮ್ಮೆ ಆದದ್ದು ಘಟನೆ ನೆನಪು ಮಾಡುದು. ಅದೇ ಯಾವುದು ತಾವು ಹೇಳ್ಬೇಕು. ಇಂದ್ರಾಣಿಯ ಕಾಲದಲ್ಲಿ ಇಂದ್ರಜಿತು ಮಾಯಾಸೀತೆಯನ್ನು ಸೃಷ್ಟಿ ಮಾಡಿದ್ದು, ನೀನು ವಾದ ಮಾಡಿದ್ದು, ಜಾಂಬವಂತರು ಸಂವಾದ. ನಿಮ್ಮ ಪ್ರಯೋಗವೇ ನನಗೆ ಆದ್ರೂ ಸಂವಾದ ಆದದ್ದೌದಾ? ಅವರು ವಾದ ಮಾಡ್ತಾರೆ, ಅವರು ಬೇಡ ಸಂವಾದ. ಅಲ್ಲಿ ಆನಂತರ ವಿಭೀಷಣ ಬಂದದ್ದು, ಮುಟ್ಟಿದ್ದು, ಮಾಯಾಸೀತೆ ಮಾಯ ಆದದ್ದು. ನಿಮ್ಮ ಆವಾಗಲೂ ಇದ್ದೀರಾ? ಎಲ್ಲಿದ್ದೀರಾ? ಆಗ ತಿರುಗಾಟದಲ್ಲಿ ಮೇಲೆ. ನಾನು ಎಲ್ಲ ಕಾಲದಲ್ಲೂ ಬಂದು ಮಾತಾಡುವ ವ್ಯಕ್ತಿ ಅಲ್ಲ. ಈಗ ಕೆಳಗೆ ಹಾಗಾಗಿ ಒಟ್ಟು ಪ್ರಸಂಗವನ್ನು ಮೇಲೆ ಕೆಳಗೆ ಮಾಡ್ತೀರಲ್ಲ. ಕೆಲವೊಂದು ಸಲ ಅನಿವಾರ್ಯವಾಗಿ ಮಾಡಬೇಕಾಗುತ್ತದೆ. ಈ ಪ್ರಸಂಗಕ್ಕೆ ನಿಮ್ಮನ್ನು ತಂದವರು ಯಾರು? ಹಾಗಾಗಿ ಈ ಬ್ರಹ್ಮಚಾರಿ ಅನ್ನೊಂದು ಆ ಬ್ರಹ್ಮಚಾರಿ ಸೇರಿ ಎಂತದ್ದು ಸ್ವಾಮಿ ಇದು? ಏನೇ ಆಗಲಿ, ಈಗ ನಿನ್ನ ಮಾತು ಉಳಿತೋ ಇಲ್ವಾ? ಮಾಯೆ ನಮ್ಮನ್ನು ವಂಚಿಸ್ತದೆ ಖಂಡಿತ. ಅಲ್ಲಿಯೂ ಸಕಾಲದಲ್ಲಿ ವಿಭೀಷಣ ಮಾಯೆಯನ್ನು ಭೇದಿಸಿದ, ಸುಖಾಂತಿ ಆಯಿತು. ಇಲ್ಲಿಯೂ ದೇವರಿಗೂ ಭಕ್ತನಿಗೂ ಯುದ್ಧ ಆಗಬಾರದು ಅಂತ ವಿಭೀಷಣ. ದೇವರಿಗೂ ಭಕ್ತನಿಗೂ ಯುದ್ಧ ಆದ್ರೆ ಯಾವಾಗಲೂ ದೇವಸ್ಥಾನದ ಗರ್ಭಗುಡಿಯಲ್ಲಿ ಹೊಡೆದಾಟವೇ ಅಲ್ವಾ? ಈಗ ದೇವಸ್ಥಾನ ನನಗೆ ಹೊಡೆದಾಟ ಆಗುದು, ಮತ್ತೆ ಗರ್ಭಗುಡಿಯಲ್ಲೇ ಓ ಸ್ವಾಮಿ.
ಭದ್ರ. ಪ್ರಪಂಚದಲ್ಲಿ ಎರಡೂ ರೀತಿಯ ಘಟನೆಗಳು ನಡೆಯುತ್ತವೆ. ಒಂದು ಘಟನೆಯನ್ನಿಟ್ಟುಕೊಂಡು ವ್ಯಾಖ್ಯಾನ ಮಾಡುವುದು, ಈ ಘಟನೆಯಿಂದ ಇಂತಹ ತತ್ವ ಜಗತ್ತಿನಲ್ಲಿ ಪ್ರಕಟವಾಗಬೇಕು ಎನ್ನುವ ಉದ್ದೇಶ. ಇನ್ನೊಂದು ಪೂರ್ವದಲ್ಲಿಯೇ ಸಿದ್ಧಾಂತವಾದ ವಿಷಯ ಈ ಘಟನೆಯ ಮೂಲಕ ಪ್ರಕಟವಾಗಬೇಕು. ಎರಡರಲ್ಲೂ ತತ್ವ ಪ್ರಕಟಣೆ ಮುಖ್ಯ. ಒಂದರಲ್ಲಿ ಘಟನಾ ಪೂರ್ವ ಕಾಲದಲ್ಲಿ ಮತ್ತು ಘಟನೋತ್ತರ ಕಾಲದಲ್ಲಿ. ಇದು ಘಟನೆಯ ಪೂರ್ವ ಕಾಲದಲ್ಲಿ ಇದ್ದಂತಹ ಒಂದು ತತ್ವ ಸಿದ್ಧಾಂತವಾಗಿ ಲೋಕಕ್ಕೆ ಗೊತ್ತಾಗಬೇಕು ಎನ್ನುವ ದೃಷ್ಟಿ. ಅದು ಯಾವುದು ಅಂತ ಕೇಳಿದ್ರೆ ನಾಮಿಗಿಂತ ನಾಮ ಬಲ. ಆದರೂ ಕೂಡ ಎಡೆಯಲ್ಲಿ ಬೇಡದೇ ಇದ್ದ ಯುದ್ಧ. ಅದು ಯಾಕೆ ಆದದ್ದು? ಅದರ ಮಧ್ಯದಲ್ಲಿ ನಾಮಿಯಲ್ಲೂ ನಾಮದಲ್ಲೂ ಅಪರಾಧ ಪ್ರಜ್ಞೆ ಇರಕೂಡದು. ಅದು ದೇವಹೇಳನ ಅಂತ ಕರೆಯಲ್ಪಟ್ಟ. ಇದು ಎರಡೂ ಕೂಡ ಈ ಪ್ರಕರಣದಲ್ಲಿ ಪ್ರಕಟವಾಗಬೇಕು. ಆದ್ದರಿಂದ ಈ ಪ್ರಕಟವನ್ನು ಋಷಿ ಸಂಕಲ್ಪದಂತೆಯೇ ನಡೆದು, ಇಲ್ಲದೇ ಇದ್ರೆ ಎಲ್ಲಿಯೋ ಬೇಟೆಯಾಡುತ್ತಾ ಇದ್ದಂತಹ ಸಿಂಧು ದ್ವೇಷದ ಸಿಂಧು ದ್ವೇಷ ಎಲ್ಲಿ? ಬದರಿ ಕ್ಷೇತ್ರ ಇಲ್ಲ. ನಾವು ಆಲೋಚನೆ ಮಾಡಿದ್ರೆ ಸಿಂಧು ದ್ವೀಪದ ಒಂದು ವನದಲ್ಲಿ ಶಕುಂದ ಪಕ್ಷಿಗೆ ಹೊಡೆದಂತಹ ಒಂದು ಬಾಣ ಬದರಿ ಕ್ಷೇತ್ರದಲ್ಲಿ ಬಂದು ಹೋಮಕುಂಡಕ್ಕೆ ಬೀಳುವುದು ಅಂತಹ ಒಂದು ಪ್ರಯೋಗ ಸಿದ್ಧಿ ಉಳ್ಳವನೇ ಶಕುಂತ ಅಂತ ನಮ್ಗೆ ಗೊತ್ತಿಲ್ಲ. ಅದು ಒಂದು ಋಷಿ ಸಂಕಲ್ಪ. ಇಲ್ಲದೇ ಇದ್ರೆ ಅಪರಾಧಿಗೆ ಶಿಕ್ಷೆ ಕೊಡುವುದಾದ್ರೆ ವಿಶ್ವಾಮಿತ್ರರು ಶಕುಂತಲಾಜರಿಗೆ ನೇರ ಕೊಡಬಹುದಿತ್ತು. ಅಪರಾಧ ಮಾಡದೇ ಅದಾದದ್ದು ಅಂದ್ರೆ ಪ್ರಾಯಶ್ಚಿತ್ತ ಮಾಡಿ ಯಜ್ಞ ಮುಂದುವರಿಸಬಹುದಿತ್ತಲ್ಲ. ಹೌದು. ಎಲ್ಲದಕ್ಕೂ ಸಾಮರ್ಥ್ಯ ಇರುವ ವಿಶ್ವಾಮಿತ್ರರು ಏನು ಮಾಡಿದ್ರು? ಏನೂ ಮಾಡದು 8 ದಿವಸದ ಒಳಗಡೆ ನನ್ನ ಶಿಷ್ಯ ರಾಮನಿಂದ ವಧಿಸ್ತೇನೆ ಎಂದು ಪ್ರತಿಜ್ಞೆಯಲ್ಲಿ ಇಲ್ಲಿ ಬಂದೇ ಅವರಿಗೆ ಆಗಬೇಕಾದದ್ದೇನು? ರಾಮನಿಗಿಂತ ರಾಮನಾಮದ ಪ್ರಭಾವ ಎಷ್ಟುಂಟು ಎನ್ನುವುದನ್ನು ಲೋಕಕ್ಕೆ ತೋರಿಸುತ್ತದೆ. ಹಾಗಾದ್ರೆ ರಾಮ ಇರುವಲ್ಲಿವರೆಗೆ ರಾಮನಾಮ ಅಲ್ಲ, ರಾಮನಾಮ ಎಂತ ಜಗತ್ತಿರುವಲ್ಲಿರಲಿ. ಹೌದು, ಅದೇ ಎಲ್ಲ ನಾಮಗಳು ಹಾಗೆ. ದೈವಿಕವಾದ ನಾಮಗಳು ಅನಂತ ಕಾಲ, ಆದ್ದರಿಂದಲೇ ಅವನ ನಾಮಗಳು ಅನಂತ. ಅನಂತವಾದ ನಾಮಗಳನ್ನು ಉಪಾಸನೆ ಮಾಡುವುದಕ್ಕಾಗುವುದಿಲ್ಲ ಅಂತ ಅದನ್ನು ಎಷ್ಟು ದೊಡ್ಡದು ಮಾಡಿ ಸಹಸ್ರ ಅಷ್ಟೋತ್ತರ ಸಹಸ್ರದಲ್ಲಿ ಈ ಋಷಿ ಮುನಿಗಳು ನಿಲ್ಲಿಸಿದ್ರು. ಇಲ್ಲದ್ರೆ ಅನಂತ ನಾಮ ಪ್ರವಚನ ಮಾಡುವುದೇ. ಅನಂತ ನಾಮಗಳ ಪ್ರವಚನ ಮಾಡುವ ಶಕ್ತಿ ಯಾರಿಗೂ? ಈ ಶಕ್ತಿ ಸೀಮಿತವಾದಂತಹ ಸಗುಣ ವ್ಯವಹಾರದಲ್ಲಿ ಅದಕ್ಕೊಂದು ಮಿತಿಯಲ್ಲಿ ಅದನ್ನಿತ್ತು. ಆದ್ದರಿಂದ ನಾಮಿಗಿಂತ ನಾಮದ ಬಲ ಹೆಚ್ಚುಂಟು. ಇದು ಯಾಕೆ ಅಂದ್ರೆ ಮುಂದೆ ಮುಂದೆ ಇನ್ನು ಯುಗ ಧರ್ಮಗಳೇ ಶೈಥಿಲ್ಯವಾಗುತ್ತಾ ಹೋಗುತ್ತೆ. ಆವಾಗ ದೇವರೇನು ಸಾಕ್ಷಾತ್ತಾಗಿ ಬರಲಿಕ್ಕಿಲ್ಲ. ದೇವರು ಬರದೇ ಇದ್ದಾಗ ನಾಮಕ್ಕೆ ಶಕ್ತಿ ಉಂಟು ಅಂತ ಲೋಕಕ್ಕೆ ಮುಂದಿನ ಲೋಕಕ್ಕೆ ಗೊತ್ತಾಗುವುದು ಹೇಗೆ? ಇಂತಹ ಒಂದು ಪ್ರಕರಣಗಳಿಂದ ದೇವರು ಬರದೇ ಇದ್ರು ದೇವರ ನಾಮ ವ್ಯವಹರಣದಿಂದ, ನಾಮ ವ್ಯಾಪಾರದಿಂದ, ನಾಮೋಚ್ಚಾರಣೆಯಿಂದ ನಮಗೆ ಇಷ್ಟ ಸಿದ್ಧಿಯಾಗುತ್ತದೆ ಎನ್ನುವುದು ಸಿದ್ಧಾಂತವಾಗುವುದು. ಹಾಗೆ ಸಿದ್ಧಾಂತವಾಗಿ ಮಾಡುವ ಶಕ್ತಿ ಯಾರಿಗೆ? ದೇವರಿಗೆ ಇರುವುದಲ್ಲ, ದೇವರನ್ನು ನಂಬಿದವರಿಗೆ. ಆದ್ರಿಂದ ಇದನ್ನು ಮಾಡಲಿಕ್ಕೆ ಸರ್ವ ಸಾಮರ್ಥ್ಯ ಇರುವುದು ನೀನು ಎಂಬುದಾಗಿ ನಿರ್ಣಯಿಸಿ ಈ ಪ್ರಕರಣದಲ್ಲಿ ನಿನ್ನನ್ನು ಸೇರಿಸಿ ಅವರು ವಿಶ್ವಾಮಿತ್ರರು ನೀನು ಕಾಲು ಹಿಡಿಬೇಕು ಅಂತ. ಹೌದು, ನಾನು ಕಾಲು ಹಿಡಿದಿದ್ದೇನೆ. ನೀನು ಆಗ ಕಾಲು ಹಿಡಿದದ್ದು ಎಳಿಲಿಕ್ಕೆ. ಹೌದು, ಈಗ ಎಳಿಬೇಕಲ್ಲ, ಹಿಡಿಬೇಕ. ಹೌದಲ್ಲ, ನಾನು ಕಾಲು ಹಿಡಿಯುವುದು ಬೇಡ ಅಂತ ಅವರೇ ಹೋದ್ರು. ಇನ್ನೊಮ್ಮೆ ಸಿಕ್ಕಿಯಾರ ಅವರು. ಹೌದೌದು, ನಾನು ಆಗ ಅವ್ರು ಕಾಲು ಕೊಡುವುದೇ ಇಲ್ಲ. ಸ್ವಾಮಿ ಕಾಲು ಹಿಡಿತೇನೆ, ಕಾಲು ಹಿಡಿದ ಅವರು ಓಡುತ್ತಾ ಇದ್ದಾರೆ. ಕಾಲು ಯಾಕೆ ಅವರು ಓಡಿದ್ದು ಅಂದ್ರೆ ನಿನಗೆ ಸಮಾಧಾನ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ಮತ್ತೆ ಹೆಚ್ಚು ದೂರ ಓಡ್ಲಿಕ್ಕಿಲ್ಲ. ಓಡಿದರೆ ಪಶುಪತಿ ಸ್ಥಾನದವರೆಗೆ ಓಡಿಯಲ್ಲ. ಹೌದೌದು, ಅವರನ್ನೇ ಅನುಷ್ಠಾನ ಮಾಡುವುದು. ಅದೇ ಮಹೇಂದ್ರ ಪರ್ವತದಲ್ಲಿ ಇರುವುದು. ಹೌದೌದು, ಅದು ಪಶುಪತಿಯ ಕ್ಷೇತ್ರಕ್ಕೆ ಹತ್ತಿರದ್ದು. ಮಹೇಂದ್ರ ಪರ್ವತಕ್ಕೆ ಹೋದಾಗ ಯಾಕೆ ಅಂದ್ರೆ ಅಲ್ಲಿ ಅವರ ಅಕ್ಕ ನದಿ ರೂಪದಲ್ಲಿ ಹರಿತಾ ಇದ್ದಾರೆ. ಹೌದೌದು, ಕೌಶಿಕಿ. ಅಲ್ಲಿಯೇ ಇವರ ಆಶ್ರಮ ಇರುವುದು. ಅದೇನು ಇರಲಿ, ಅಂತೂ ನೀನು ಇದರಲ್ಲಿ ಇರುವ ಅಪರಾಧ ಮಾಡಲಿಲ್ಲ. ರಾಮನಾಮದ ಪ್ರಭಾವ ಎಷ್ಟು ಅಂತ ಲೋಕಕ್ಕೆ ನೀನು ತೋರಿಸಿದ್ದಿ. ಆದ್ರಿಂದ ಯಾವುದೇ ಹೆಚ್ಚು ಕಡಿಮೆ ನಿನ್ನಿಂದ ಆಗಲಿಲ್ಲ.
ಲೋಕಕ್ಕೆ ರಾಮನಾಮದ ಪ್ರಭಾವನೆಯಿಂದ ಪ್ರಕಟವಾಗಿದೆ. ಲೋಕಕ್ಕೇ ಶ್ರೇಯಸ್ಸ. ಮಹಾಪ್ರಸಾದ ಸ್ವಾಮಿ, ಪ್ರಪ್ರಥಮವಾಗಿ ಎಲ್ಲ ಕಲಾವಿದರಿಗೂ ಎಲ್ಲ ಪ್ರೇಕ್ಷಕರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ನಿಂತುಕೊಳ್ಳಿ. ಯಾಕೆಂದ್ರೆ ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ನೆಗೆಟಿವ್ ಹೈಲೈಟ್ ಆಗ್ತದೆ. ನನಗೆ ಹೆದರಿಕೆ ಆಗಿತ್ತು, ನಾಳೆಯ ಪತ್ರಿಕೆಗಳಲ್ಲಿ ಯಕ್ಷಮೇನಕಾದ ಕಾರ್ಯಕ್ರಮ ನಿಂತಿತು ಎಂಬಂತಹ ಹೆದರಿಕೆ ನನಗೆ. ಆಗ ಅಶೋಕ್ ಪಟೇಲ್ ಮುಖ ನೋಡ್ಲಿಕ್ಕೆ ಹೆದರಿಕೆ ಆಯ್ತು. ಆ 1 ಗಂಟೆ ಕಾಲ ಖಂಡಿತ ನೋಡ್ಲಿಲ್ಲ, ಆಗ ತಪ್ಪಿಸ್ಕೊಂಡೆ. ಯಾಕೆಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ರಾಜ್ಯದಲ್ಲಿ 10ನೇ ಸ್ಥಾನದ ಒಳಗೆ ಬರುವಂತದ್ದು ಆರ್ಕೆ ಮೂಡಬಿದರೆ. ಅವರೊಂದಿಗೆ ಕೆಲಸ ಮಾಡಿದವರು ಜಿಕೆ. ಕಾರಣಾಂತರದಿಂದ ಅವರ ಪಾಪ 2 ಹಸ್ತಗಳು ಹೋಯಿತು. ಇತ್ತೀಚೆಗೆ ತಾನೇ ತೀರ್ಕೊಂಡು ಆ ಜಿಕೆಯವರ ಸೌಂಡ್ಸು ಇವತ್ತು ನಾವು ಆಗ ಹಾಕಿದ್ದು ದೊಡ್ಡ, ಅದು ಕೂಡ ಬಹಳ ಹೆಸರಂತ ಈ ದೇವಸ್ಥಾನದವರೇ ಆದದ್ರಿಂದ ಅವರಿಗೆ ಕೊಟ್ಟೆವು. ಆದರೆ ಅವರ ಮೈಕ್ ಆಪರೇಟರ್ ಉತ್ತರ ಕರ್ನಾಟಕದ ಇದನ್ನು ಹೋರ್ಬೇಕಾದವ ಆಪರೇಟ್ ಮಾಡುವವಲ್ಲ, ಅವನನ್ನು ಕಳಿಸಿದ್ದಾರೆ. ತುಂಬಾ ನೆಗ್ಲೆಕ್ಟ್ ಮಾಡಿದ್ರು. ಜಿಕೆ ಗಣೇಶ್ ಅವರು ಇಲ್ಲ, ಅವರ ಪತ್ನಿಯವರು. ಅವರಿಗೆ ಯಕ್ಷಗಾನ ಅಂದ್ರೆ ಏನು, ಭಾಗವತ ಏನು, ಇದು ಏನು ಗಂಧಗಾಲ ಇಲ್ಲದವ. ಬೆಳಿಗ್ಗೆ ನಮ್ಮ ತಾಳಮತ್ಲೆ ಮದ್ದಾಗ ಅವನಿಗೆ ಕಾಲಿಗೆ ಬೀಳುವುದೊಂದು ಬಾಕಿ, ಮಧ್ಯಾಹ್ನ ಹೀಗೆ ಮಾಡಬೇಡ ಅಂತ ಆಯ್ತು. 2:30 3 ಗಂಟೆಗೆ ಸಭಾ ಕಾರ್ಯಕ್ರಮ ಆಯ್ತು. 3 ರಿಂದ 4 ಕಾಲದವರೆಗೆ ನಾವು ಒಂದು ಹೋರಾಡಿದ ರೀತಿ ಆರಂಭದ ವಿಘ್ನ ಈಗ ಅದು ಸೂಪರ್ ಆಗಿ ರಚಿಸಿಕೊಟ್ಟದ್ದು ಕಲಾವಿದರು. ಒಂದು ಭಾಷಣ ಮಾಡಬಹುದು. ಹಾ. ನಮ್ಮ ಸಹೃದಯತೆ, ನಿಮ್ಮ ಸಹೃದಯತೆ. ನಾನು ಮಾತ್ರ ಸಿಟ್ಟು ಮಾಡುದಲ್ಲ, ಹಾ. ನಾನು ಅಭಿವ್ಯಕ್ತಗೊಳಿಸ್ತೇನೆ, ಉಳಿದವರು ಮಾಡುವುದಿಲ್ಲ. ಹೌದು. ಆದ್ರೆ ನಾನು ಅದಕ್ಕೆ ಹೆದರಿದೆ ಗುರುಗಳೇ. ನಾವು 4 ಗಂಟೆಗೆ ತಾಳಮದ್ದಲೆ ಅಂತ ಹೇಳಿ 8 ಗಂಟೆಗೆ ಬಂದ್ರೆ ಆಗ್ತದ? ಅದಾಗುದಿಲ್ಲ. ಹಾಗಾಗಿ ನೀವು ನಮ್ಮನ್ನು ಸ್ವೀಕರಿಸ್ತೀರಾ? ಇಲ್ಲ ಸರ್. ನಮ್ಮನ್ನು ನೀವು ಮಾತ್ರ ಅಲ್ಲ, 10 ಮಂದಿ ತಾಳಮದ್ದಲೆಗೆ ಬಿಡುತ್ತಾರೆ. ಗುರುಗಳೇ, ಇದನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ಗುರುಗಳೇ. ಒಬ್ಬ ಹೇಳ್ತಾನೆ, ಹಾ. ಸದಾಶಿವರೇ, ಹಾ. ಆತ್ಮೀಯವಾಗಿ ಹೇಳುದು, ಹಾ. ನಾನೊಂದು 27 ವರ್ಷದಿಂದ ಒಂದು ಸಂಘಟನೆ ಮಾಡ್ತಾ ಇದ್ದೇನೆ. ನನ್ನ ಹೌದು. ಸಂಘಟನೆ 35 ವರ್ಷ ಆಯ್ತು. ಹಾ. ಇದು ರೆಕಾರ್ಡ್ ಮಾಡೋದು ಬೇಡ ಸ್ವಾಮಿ, ಇದು ರೆಕಾರ್ಡ್ ಹೌದು, ಮಾಡಿದ್ರೆ record ಬೇಡ. ಹೋಗೋದು ಬೇಡ. ಹ್ಮ್. ಸೌಹಾರ್ದ ಅದ್ದದ್ದೇ ಹೋಗುದು ರೆಕಾರ್ಡ್, ಒಳ್ಳೆ ವಿಷಯ